ಹಲ್ಲೆಲೂಯಾ. ನಮ್ಮ ಕರ್ತನ ಒಡೆಯನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬಂದಿರುವಂತಹ ಎಲ್ಲ ಪ್ರಿಯರಿಗೆ ಮುನಿರಾಬಾದ್ RS ECH ಸಭೆಯ ಸಭಾಪಾಲಕರಿಗೆ ನಾನು ಒಂದೇ ಹೇಳ್ತೇನೆ ಮತ್ತು ಸಭೆಯ ಹಿರಿಯರಿಗೆ ನಾನು ಒಂದೇ ಹೇಳ್ತೇನೆ. ಬಂದಿರುವಂತಹ ಎಲ್ಲ ವಿಶ್ವಾಸಿಗಳಿಗೂ ಕೂಡ ನಾನು ಕರ್ತನ ಹೆಸರಿನಲ್ಲಿ ನಿಮಗೆ ವಂದನೆಯನ್ನು ತಿಳಿಸ್ತೇನೆ. ಪ್ರಿಯ ಮಿತ್ರರೇ, ಈ ದಿನ ನಮಗೆ ಒಂದು ವಿಶೇಷವಾದಂಥ ದಿನ. ಕ್ರೈಸ್ತ ಲೋಕಕ್ಕೆ ಅದು ಬಹಳ ವಿಶೇಷವಾಗಿರುವಂಥ ದಿನ ಅಂತ ಅಂದ್ಬಿಟ್ಟು ಹೇಳ್ಕೊಂಡ್ರೆ ತಪ್ಪಾಗಲ್ಲ. ಹಾಗಾದ್ರೆ ನಾವು ಇವತ್ತು ದಿನ ಕ್ರೈಸ್ತರಾಗಿರುವಂಥವ್ರು ಅಂದ್ರೆ ಯೇಸು ಕ್ರಿಸ್ತನನ್ನು ಅನುಸರಿಸುವವರು, ಅನುಯಾಯಿಗಳು, ಆತನ ಹಿಂಬಾಲಕರು ಮತ್ತು ಆತನ ಮಕ್ಕಳು, ಆತನ ಶಿಷ್ಯರು ಆಗಿರುವ ನಾವು ಇವತ್ತಿನ ದಿನ 2021ನೇ ಇಸವಿಯ ಫೆಬ್ರವರಿ ತಿಂಗಳು 17ನೇ ತಾರೀಕಿಗೆ ನಾವು ಈ ದಿನ ಸೇರಿ ಬಂದಿದ್ದೇವೆ. ಬೆಳಗಿನ ಜಾವ ಕೂಡ ನೀವು ಮಧ್ಯಾಹ್ನ ಬೆಳಗಿನ ಜಾವ ಬಂದಿದ್ದೀರಿ. ಅಲ್ಲಿ ಕೂಡ ನಾನು ನಿಮ್ಮ ಜೊತೆಯಲ್ಲಿ 1 ಗಂಟೆ ನಿಮ್ಮೊಂದಿಗೆ ಮಾತನಾಡಿದ್ದೇನೆ. ಅನೇಕ ಆತ್ಮಿಕ ಸತ್ಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಈಗಲೂ ಕೂಡ ನಾವು ಕೆಲವು ವಿಷಯಗಳನ್ನ ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳೋಣ. ಇದುವರೆಗೂ ನಮಗೆ ಓದಲ್ಪಟ್ಟಿರುವಂತಹ ಭಾಗ ನಿಮಗೆ ಗೊತ್ತಿರುವಂತ ವಿಷಯನೇ. ಓಕೆ, ಯೋವೇಲನ ಗ್ರಂಥ ನಮಗೆ ಓದಲ್ಪಟ್ಟಿದೆ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 12ರಿಂದ 17 ವಚನಗಳನ್ನ ನಾವು ಓದ್ಕೊಂಡಿದ್ದೇವೆ. ಅದು ನಿಜಕ್ಕೂ ಕೂಡ ನಮಗೆ ಈ ದಿನದ ಮೂಲ ಪಾಠ್ಯ ಭಾಗವಾಗಿದೆ. ಓಕೆ, ಬೆಳಗ್ಗೆ ನಾನು ಸ್ವಲ್ಪ ಜಸ್ಟ್ ನಿಮಗೆ ರಿಮೈಂಡ್ ಮಾಡ್ತೇನೆ. ಲೆಂಟ್ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಅದು ಲೆಂಟ್ ಅನ್ನುವಂಥ ಓಲ್ಡ್ ಇಂಗ್ಲಿಷ್ ನಲ್ಲಿ ಲೆಂಟನ್ ಅಥವಾ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಅಂದ್ರೆ ವಸಂತ ಕಾಲದಲ್ಲಿ ಚಿಗುರುವುದು ಅಂತ ನಾವು ನೋಡಿದ್ದೇವೆ. ಹೊಸ ಚಿಗುರು ಬರುತ್ತೆ, ಹಳೆ ಎಲೆಗಳೆಲ್ಲ ಹೊರಟೋಗುತ್ತೆ. ಹಾಗೆ ನಮ್ಮ ಆತ್ಮಿಕ ಜೀವನದಲ್ಲಿ ಅನೇಕ ಬೇಡದೇ ಇರುವಂತ ಕೆಲವು ಅವೆಲ್ಲ ಕಳಿಸ್ಬಿಡ್ಬೇಕು. ಹೊಸ ಚಿಗುರು ಬೇಕಾಗಿರುವಂತದ್ದನ್ನ ನಾವು ಪಡ್ಕೊಳ್ಬೇಕು ಅಂತ ನೋಡಿದ್ದೇವೆ. ಅದಕ್ಕೆ ಒಂದು ವಾಕ್ಯ ಭಾಗವನ್ನು ಕೊಟ್ಟಿದ್ದೇನೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಮತ್ತು ಯೇಸು ಕ್ರಿಸ್ತನನ್ನು ಅನುಸರಿಸ್ತಾ ಇರುವಂತ ನಾವು ಹೊಸ ಸೃಷ್ಟಿಯಾಗಿ ಈ ಭೂಲೋಕದಲ್ಲಿ ನಾವು ಯೇಸು ಕ್ರಿಸ್ತನ ಪರವಾಗಿ ಅನೇಕರಿಗೆ ಸಾಕ್ಷಿಯಾಗಿರಬೇಕು. ಕೆಲವರಿಗೆ ಬಂದ ಪತ್ರಿಕೆ ಕೂಡ ನಾನು ನಿಮಗೆ ನೆನಪಿಸಿದ್ದೀನಿ. 5ನೇ ಅಧ್ಯಾಯ 19, 20, 21 ಹಳೆ ಜೀವನ ಮತ್ತು 22, 23 ಹೊಸ ಜೀವನ. ಆ ಹೊಸ ಜೀವನದಲ್ಲಿ ಆತ್ಮನ ಫಲ, ಹಳೆ ಜೀವನದಲ್ಲಿ ಲೌಕಿಕವಾಗಿರ್ತಕ್ಕಂಥ ಒಂದು ಕೆಟ್ಟ ಕಾರ್ಯಗಳು. ಹಾಗಾದ್ರೆ ಮನುಷ್ಯರಿಗೆ ಇರುವಂತಹ ಈ ಏನಿದೆ ಜೀವನ, ಅದು ಹೋಗಿ ಹೊಸ ಜೀವನಕ್ಕೆ ನಾವು ಬರಬೇಕು ಅನ್ನುವಂಥದ್ದು ಈ ಲೆಂಟನ್ ಡೇಸ್ನ ಒಂದು ವಿಶೇಷತೆ ಇದೆ. ಅದು ನಮ್ಮ ಪೂರ್ವಿಕರು ಅದನ್ನ ತಂದು ಆ ಹಿರಿಯರ ಸಂಪ್ರದಾಯ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನೇ ತಾನೇ ಹೇಳಿದ್ದಾರೆ. ಆ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಿದ್ದಾರೆ. ಹಿರಿಯರ ಸಂಪ್ರದಾಯ, ಆ ಹಿರಿಯರ ಸಂಪ್ರದಾಯ ಏನು ಯಹೂದಿ ಶಾಸ್ತ್ರಿಗಳು ಫರಿಸಾಯರು ಹೇಳ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಬರೀ ಹಿರಿಯರ ಸಂಪ್ರದಾಯ ಮಾತ್ರ ಅಲ್ಲ, ಬರೀ ಹಿರಿಯರ ಸಂಪ್ರದಾಯನ ಇಟ್ಕೊಂಡು ಸತ್ಯ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ಸತ್ಯ ಮಾರ್ಗಕ್ಕೆ ಬರುವುದಕ್ಕೆ ಸಂಪ್ರದಾಯ ಬೇಕು. ಸಂಪ್ರದಾಯನೇ ಕಟ್ಕೊಂಡು ಸತ್ಯ ಬಿಟ್ಟರೆ ನಿಮ್ಮ ಒಂದು ಸಂಪ್ರದಾಯ ಸತ್ತದ್ದು ಅಂತ ನಾವು ಬೆಳಿಗ್ಗೆ ಕ್ಲಿಯರ್ ಆಗಿ ನೋಡಿದ್ದೇವೆ. ಅದರ ನಂತರ ನಾವೇನು ನೋಡಿದ್ದೀವಿ ಅಂತಂದ್ರೆ ಇದು ಹೇಗೆ ಬಂತು ಅನ್ನೋದು ಕೂಡ ಒಂದು ಚಾರಿತ್ರಾತ್ಮಕವಾಗಿರುವಂತಹ ವಿಷಯ ನೋಡಿದ್ದೇವೆ. ಅದು 3ನೇ ಶತಮಾನ, 4ನೇ ಶತಮಾನ, 5ನೇ ಶತಮಾನ, ಹೀಗೆ 6ನೇ ಶತಮಾನದವರೆಗೂ ಕೂಡ ಅದನ್ನ ಹಾಗೆ ನಡ್ಕೊಂಡು ಬಂದು ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ಕೂಡ ನೋಡಿದ್ದೇವೆ. ಈಗ ನಾನು ಉಪವಾಸ ಅಂದ್ರೆ ಏನು ಅನ್ನೋದನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಉಪವಾಸ ಅಂದ್ರೆ ಏನು? ಈಗ 40 ದಿವಸಗಳ ಉಪವಾಸಕ್ಕೆ ನಾವು ಸಿದ್ಧರಿದ್ದೇವೆ. ಆಕ್ಚುಲಿ 46 ದಿವಸ, ಎಲ್ಲಿಗೆ ಈಸ್ಟರ್ ದಿನದವರೆಗೂ ಅಂದ್ರೆ ನಮಗೆ ಬರುತ್ತೆ. ಅದರಲ್ಲಿ 6 ಭಾನುವಾರಗಳನ್ನ ಕಳೆದುಬಿಡ್ತೇವೆ. 7ನೇ ಭಾನುವಾರ ಅದು ಈಸ್ಟರ್ ಆಗಿ ಇರೋದ್ರಿಂದ ಅದನ್ನೆಲ್ಲ ನಿಮಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೇರಿಂದ ಮತ್ತೆ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಹಾಗಾದ್ರೆ 40 ದಿವಸಗಳು ಲೆಂಟನ್ ಡೇಸ್ ಅಥವಾ ನಮ್ಮ ಏನದು ಹೊಸ ಜೀವನ ಹೇಗೆ ಬರಬೇಕು ಅನ್ನೋದನ್ನ ಆಲೋಚನೆ ಮಾಡೋದು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಇವತ್ತಿನಿಂದ 40 ದಿನ ಆದ್ಮೇಲೆ ಮತ್ತೆ ಅದನ್ನ ಬಿಟ್ಬಿಡೋದು ಅಂತ ಅಲ್ಲ, ಅಲ್ಲಿಗೆ ಅಂತ ಅಲ್ಲ. ಇದು ಲೈಫ್ ಟೈಮ್. ಅಂದ್ರೆ ನಾವು ಉಸಿರಿರುವ ತನಕ
ಬದಲಾವಣೆಗಳನ್ನು ಬಯಸ್ತಾನೇ ಇರಬೇಕು. ಬದಲಾವಣೆ ಪ್ರತಿದಿನವೂ ಇರಬೇಕು. ಪ್ರತಿ ಕ್ಷಣವೂ ನಮ್ಮಲ್ಲಿ ಬದಲಾವಣೆ ಇರಬೇಕು. ಹಳೆಯದನ್ನ ತೊಳಿತಾ ಇರಬೇಕು, ಹೊಸದನ್ನ ಕರ್ಕೊಳ್ತಾ ಇರಬೇಕು. ನಮ್ದು ಹರಿಯುವ ನೀರು ತರ ಇರಬೇಕು. ಹರಿಯುವ ನೀರು ನೋಡ್ರಿ ಸ್ವಚ್ಛವಾಗಿರುತ್ತೆ. ಅದೇ ನಿಂತಿರೋ ನೀರು ನೋಡ್ರಿ, ಅದು ಹುಳ, ಕೊಳೆ, ವಾಸನೆ, ದುರ್ವಾಸನೆ ಹೊಡಿತಾ ಇರ್ತದೆ. ನೀವು ಚರಂಡಿಯಲ್ಲೇ ನೋಡ್ರಿ, ಹರಿತಾ ಇರಬೇಕು. ಹಾಗೆ ನಮ್ಮ ಜೀವನ ಅನ್ನೋದು ಯೇಸು ಕ್ರಿಸ್ತನ ರಕ್ತದಿಂದ ತೊಳ್ಕೊಳ್ಬೇಕು. ಮೊದಲು ತಿಳ್ಕೊಳ್ಬೇಕು, ತೊಳ್ಕೊಳ್ಬೇಕು ಮತ್ತು ಕ್ರಿಸ್ತನಲ್ಲಿ ಸಂತೋಷ ಪಡಬೇಕು. ಇದನ್ನ ತ್ರಿಕಾಲ ರಕ್ಷಣೆ ಅಂತ ಕೂಡ ಹೇಳ್ತಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ನಾನು ಜಸ್ಟ್ ನಿಮಗೆ ನೆನಪಿಸ್ತೇನೆ. ತ್ರಿಕಾಲ ರಕ್ಷಣೆ ಅಂದ್ರೆ ಒಂದು ಏನು ಅಂತಂದ್ರೆ ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್, ಗ್ಲೋರಿಫಿಕೇಶನ್. ಈ ಮೂರು ಬರಬೇಕು ಇವಾಗ ಈ ಲೆಂಟ್ ಡೇಸ್ ನಲ್ಲಿ. ಜಸ್ಟಿಫಿಕೇಶನ್ ಅಂದ್ರೆ ಏನು? ನಿಮ್ಮನ್ನು ನೀವು, ನನ್ನನ್ನು ನಾನು ತಿಳ್ಕೊಳ್ಬೇಕು. ಅದು ಜಸ್ಟ್ ಯುವರ್ ಸೆಲ್ಫ್, ನನ್ನನ್ನು ನಾನೇ ನ್ಯಾಯ ತೀರ್ಪಿಗೆ ಒಳಪಡಿಸಿಕೊಳ್ಬೇಕು. ನಾನು ಎಂತ ಜೀವನ ಮಾಡ್ತಾ ಇದ್ದೀನಿ, ಇದು ನಿಜವಾಗಿ ಯೇಸು ಕ್ರಿಸ್ತಿಯ ಜೀವನ ಕರೆಕ್ಟಾ ಅಲ್ವಾ ಅಂತ ಜಸ್ಟಿಫಿಕೇಶನ್. ಒಂದು ವೇಳೆ ಸರಿ ಇಲ್ಲ ಅಂತ ನನ್ನ ಮನಸ್ಸಾಕ್ಷಿ ಹೇಳಿದ ಕೂಡಲೇ ಅದನ್ನ ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ಎರಡನೇ ಹಂತ. ಸ್ಯಾಂಕ್ಟಿಫೈ ಅಂತ ಅಂದ್ರೆ ತೊಳ್ಕೊಳ್ಬೇಕು, ಕ್ಲೀನ್ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಎಲ್ಲಾದ್ರೂ ಇವಾಗ ಉದಾಹರಣೆಗೆ ಈ ಶರ್ಟ್ ಮೇಲೆ ಏನಾದ್ರು ಕೊಳೆ ಬಿತ್ತು ಅಂದ್ಕೊಳ್ರಿ, ಇಮಿಡಿಯೇಟ್ ಆಗಿ ನಾನು ತೊಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಎಷ್ಟೋ ಸಲ ನಾನು ವೈಟ್ ಶರ್ಟ್ ಹಾಕೊಳ್ಳುವಾಗ, ಊಟ ಮಾಡುವಾಗ ಇಲ್ಲೆಲ್ಲ ಏನಾದ್ರು ಬಿದ್ದಿರುತ್ತೆ, ಇಮಿಡಿಯೇಟ್ ಆಗಿ ನಾನು ಹೋಗಿ ತೊಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಸ್ಯಾಂಕ್ಟಿಫಿಕೇಶನ್. ನಮಗೂ ಪಾಪ ಬರಲ್ಲ ಅಂತಲ್ಲ, ಬರುತ್ತೆ. ಕೆಲವು ಪಾಪದ ಯೋಚನೆಗಳು ಬರುತ್ತೆ ಮತ್ತು ಪಾಪದ ಕ್ರಿಯೆಗಳು ನಡೆಯುತ್ತೆ. ಇಂಥವು ನಡೆಯುವಾಗ ಇಮಿಡಿಯೇಟ್ ಆಗಿ ಕರ್ತನಾದ ಯೇಸು ಕ್ರಿಸ್ತನ ಆ ರಕ್ತ ಅದನ್ನು ಆಶ್ರಯಿಸಿಕೊಳ್ಬೇಕು. ಆಶ್ರಯಿಸಿಕೊಂಡು, ತಂದೆ ನನ್ನನ್ನು ತೊಳೆ, ನನ್ನ ಶುದ್ಧನಾಗಿ ಮಾಡು, ನನ್ನನ್ನು ಹಿಮ್ಮಕ್ಕಿಂತಲೂ ಬೆಳ್ಳಗೆ ಮಾಡು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಸಕಲ ಪಾಪಗಳಿಂದ ಬಿಡಿಸಿ ತೊಳೆದು ಶುದ್ಧ ಮಾಡುತ್ತೆ. ಅದನ್ನೇ ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಯಾವಾಗ ನೀವು ತೊಳ್ಕೊಳ್ತೀರೋ ಮೂರನೇ ಭಾಗ ಅಥವಾ ಮೂರನೇ ಹಂತ ಗ್ಲೋರಿಫಿಕೇಶನ್. ಅಂದ್ರೆ ಅರ್ಥ ಏನು ಅಂತಂದ್ರೆ ನೀವು ಸಂತೋಷವಾಗಿರ್ತೀರಿ, ಕರ್ತನ ಮಹಿಮೆಯಲ್ಲಿ ಇರ್ತೀರಿ, ಕರ್ತನನ್ನು ನೋಡ್ತೀರಿ, ಕರ್ತನ ಜೊತೆಯಲ್ಲಿ ಅನ್ಯೋನ್ಯತೆ ನಿಮಗೆ ಸಿಗುತ್ತೆ. ಹಾಗಾದ್ರೆ ಮೊದಲನೇದಾಗಿ ಪರೀಕ್ಷೆ, ಸ್ವಪರೀಕ್ಷೆ. ನಮ್ಮನ್ನು ನಾವೇ ತಿಳ್ಕೊಳ್ಬೇಕು. ನೀವು ರೊಟ್ಟಿ ಮುರಿಯುವ ಆರಾಧನೆಗೆ ಬರುವಾಗ ಅಯ್ಯ ಅವರು ಒಂದು ವಚನ ಓದಿಸ್ತಾರೆ. 1 ಕೊರಿಂಥ 11ನೇ ಅಧ್ಯಾಯ 28ನೇ ವಚನ. ನಮ್ಮನ್ನು ನಾವೇ ಪರೀಕ್ಷಿಸಿ ಈ ರೊಟ್ಟಿ ತಿನ್ನಬಹುದಾ ತಿನ್ನಬಾರ್ದಾ ಅಂತ ನಾವೇ ಜಡ್ಜ್ ಮಾಡ್ಕೊಳ್ಬೇಕು. ಒಂದು ವೇಳೆ ವಿವೇಚಿಸದೆ ತಿಂದರೆ ನಿಮ್ಮಲ್ಲಿ ಬಹಳ ಮಂದಿ ರೋಗಿ ಬಲಹೀನರಾಗ್ತೀರಿ, ರೋಗ ಬರುತ್ತೆ, ಸಾಯುವಂತ ಸಾಧ್ಯತೆ ಇರುತ್ತೆ ಅಂತ ನಮಗೆ ಎಚ್ಚರಿಕೆ ಇರುತ್ತೆ. ಹಾಗೇನೆ ನಾವು ಪ್ರತಿ ಸಲ ಈ ಸಂದೇಶಗಳನ್ನು ಕೇಳುವಾಗ ನಮಗೆ ಅರ್ಥ ಆಗುತ್ತೆ ನಮ್ಮ ಜೀವನ ಹೇಗಿದೆ, ನನ್ನ ಜೀವನವನ್ನು ಹೇಗೆ ಸರಿಪಡಿಸಿಕೊಳ್ಬೇಕು. ಈ ಲೆಂಟ್ ಡೇಸ್ ಮಾತ್ರ ಅಲ್ಲ, ನನ್ನ ಲೈಫ್ ಟೈಮ್ ನಲ್ಲಿ ಯಾವಾಗಲೂ ಕೂಡ ಈ ಪರಿಶುದ್ಧ ವಾಕ್ಯವನ್ನು ಓದುವಾಗ ನನ್ನನ್ನು ತೊಳೆಯುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26-27ನೇ ವಚನದಲ್ಲಿ ನೋಡಿದ್ರೆ ವಾಕ್ಯ ಅನ್ನುವ ಜಲ ಅಂದ್ರೆ ನೀರು ನಿನ್ನನ್ನು ತೊಳೆಯುತ್ತೆ. ವಾಕ್ಯವೆಂಬ ಜಲಸ್ನಾನ ಅಂತ ಅಂದ್ಬಿಟ್ಟು ಕೂಡ ನಾವು ಅಲ್ಲಿ ನೋಡ್ತೇವೆ. ಯಾಕಂದ್ರೆ ಪ್ರಿಯ ಮಿತ್ರರೇ, ನಮ್ಮನ್ನು ನಾವು ಪ್ರತಿದಿನ ಕೂಡ ತಿಳ್ಕೊಳ್ಬೇಕು, ತೊಳ್ಕೊಳ್ಬೇಕು, ಮಹಿಮೆಯಲ್ಲಿರಬೇಕು. ನೀವು ದೇವರೊಂದಿಗೆ ಸಂಬಂಧ ಇಟ್ಕೊಳ್ಬೇಕು ಅಂದ್ರೆ, ದೇವರು ನಿಮ್ಮನ್ನು ಇಷ್ಟಪಡಬೇಕು ಅಂದ್ರೆ 2 ಕಾರ್ಯಗಳಾಗಬೇಕು. ಮೊದಲನೇದಾಗಿ ತಿಳ್ಕೋ, ಎರಡನೇದಾಗಿ ತೊಳ್ಕೋ, ಮೂರನೇದಾಗಿ ದೇವರೊಂದಿಗೆ ಸಮಾಧಾನ ಇರುತ್ತೆ. ಈ ತಿಳ್ಕೊಳ್ಳದೆ ತೊಳ್ಕೊಳ್ಳದೆ ಹೋದ್ರೆ ದೇವರಿಗೂ ನಿಮಗೂ ಸಂಬಂಧ ಇರಲ್ಲ. ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ನಿಮಗೆ ಗೊತ್ತಿರುವಂತವರಿಗೆ ನಿಮಗೆ ಹೇಳಿದೆ. ನಂಬರ್ 1 ಜಸ್ಟಿಫಿಕೇಶನ್. ಜಸ್ಟ್ ಯುವರ್ ಸೆಲ್ಫ್, ನಿಮ್ಮ ನೀವೇ ಥಿಂಕ್ ಮಾಡ್ಕೊಳ್ಳಿ. ಕ್ಲೀನ್ ಯುವರ್ ಸೆಲ್ಫ್, ಕ್ಲೆನ್ಸ್ ಯುವರ್ ಸೆಲ್ಫ್, ಸ್ಯಾಂಕ್ಟಿಫೈ ಯುವರ್ ಸೆಲ್ಫ್ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳಗು. ಆಮೇಲೆ ಮಹಿಮೆಯಲ್ಲಿ ಸಂತೋಷವಾಗಿ. ಇದು ನಮಗೆ ಈ ಲೆಂಟ್ ಡೇಸ್ ನಲ್ಲಿ ಮಾತ್ರ ಅಲ್ಲ, ಯಾವಾಗ ನೀವು ವಾಕ್ಯ ಕೇಳ್ತಾ ಇರ್ತೀರೋ ಆವಾಗ ಈ ಮೂರನ್ನು ಕೂಡ ಪ್ರಶ್ನೆಗಳನ್ನ ಹಾಕೊಳ್ಬೇಕು. ಈ ವಾಕ್ಯದ ಬೆಳಕಿನಲ್ಲಿ ನಾನು ಹೇಗೆ ಜೀವನ ಮಾಡ್ತಾ ಇದ್ದೀನಿ? ಹಾಗಾದ್ರೆ ಈಗ ಉಪವಾಸ ವ್ರತ ಮಾಡ್ತಾ ಇದ್ದೀವಿ, ಓಕೆ. ಈ ಉಪವಾಸ ಅಂದ್ರೆ ಏನು? ಅದು ಬಹಳ ಇಂಪಾರ್ಟೆಂಟ್. ಉಪ ಪ್ಲಸ್ ವಾಸ. ಉಪ ಪ್ಲಸ್ ವಾಸ. ಉಪ ಅಂದ್ರೆ ಒಂದಿಗೆ,
ಈಗ ನಾವು ಪ್ರಶ್ನೆ ಹಾಕೊಂಡ್ರೆ ದೇವರೊಂದಿಗೆ ಅಷ್ಟೇ, ಏನೇನಿಲ್ಲ. ಯಾರೊಂದಿಗೆ? ದೇವರೊಂದಿಗೆ. ವಾಸ ಅಂದ್ರೇನು? ಜೀವಿಸೋದು, ದೇವರೊಂದಿಗೆ ಜೀವಿಸೋದು. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಸ್ಥಿತರಾಗಿದ್ದಾರೆ ಅಂತ ಕೆಲವು ಸಲ ಭಾಷಣದಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ. ಉಪಸ್ಥಿತರು, ಉಪ ಅಂದ್ರೇನು? ಈಗ ನಮ್ಮೊಂದಿಗೆ ಇದ್ದಾರೆ ಅಂತ ಅದರ ಅರ್ಥ. ಉಪಸ್ಥಿತರಾಗುತ್ತಿದ್ದಾರೆ ಅಂದ್ರೆ ನಮ್ಮೊಂದಿಗೆ ಬರ್ತಾ ಇದ್ದಾರೆ. ಹಾಗೇನೆ ಉಪ ಅಂದ್ರೆ ಮತ್ತೇನೋ ಊಟ ಬಿಡೋದಲ್ಲ. ಅದು ಊಟ ಬಿಡೋದು, ಆಮೇಲೆ ಏನೇನೋ ಬಿಟ್ಬಿಟ್ಟು ಸುಖ ಬಿಡೋದು, ಸಂತೋಷ ಬಿಡೋದು, ಆಮೇಲೆ ಯಾರಾದ್ರೂ ಕೇಳಿದ್ರೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು, ಗಡ್ಡ ಬಿಟ್ಕೊಳ್ಳೋದು, ಆಮೇಲೆ ಕೂದಲೆಲ್ಲ ಕೇಳ್ಕೊಳ್ಳೋದು, ಮಖ ಎಲ್ಲ ವಿಕಾರ ಮಾಡ್ಕೊಳ್ಳೋದು, ಇದು ಹೇಳಲಿಲ್ಲ. ಇದು ನಿಜವಾದ ಉಪವಾಸ ಅಲ್ಲವೇ ಅಲ್ಲ. ಯೇಸುಸ್ವಾಮಿ ಹೇಳಿದ್ದಾರೆ, ನಾನು ಬೆಳಿಗ್ಗೆ ಹೇಳಿದ್ರೆ ಇವರು ಕೂಡ ನೆನಪಿಸ್ತೇನೆ, ನೀವು ಉಪವಾಸ ಮಾಡುವಾಗ ನಿಮ್ಮ ಮುಖ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ತೊಳ್ಕೊಳ್ಳಿ, ತಲೆಗೆ ಎಣ್ಣೆ ಹಾಕೊಳ್ಳಿ, ನಗು ಮುಖ ಇರಲಿ, ಎಲ್ಲರ ಜೊತೆ ಸಂತೋಷವಾಗಿರ್ರಿ. ಉಪವಾಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೋರಿಕೆ ತೋರ್ಸಕ್ ಹೋಗ್ಬೇಡಿ. ನಿಮ್ಮ ಉಪವಾಸ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಗೊತ್ತಾಗಬೇಕು. ಅದು ಹೇಳಿದರೆ ಹೊರತು ನಾವು ಉಪವಾಸ ಇದ್ದೀವಿ ಅಂತ ಅಂದ್ಬಿಟ್ಟು ಎಲ್ರಿಗೂ ತೋರಿಸ್ಕೊಳ್ಳೋದಲ್ಲ. ಓಕೆ, ಮತ್ತೆ ನಾನು ಹೇಳ್ತೀನಿ, ಉಪ ಅಂದ್ರೆ ಒಂದಿಗೆ. ಯಾರೊಂದಿಗೆ? ದೇವರೊಂದಿಗೆ. ಈಗ ನಮಗೆ ದೇವರ ಇಂಪಾರ್ಟೆಂಟ್. ದೇವರು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾನೆ, ನೆನಪಿಸ್ತೇನೆ. ಏನು ಅಂತಂದ್ರೆ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 1-10 ವಚನಗಳು. 1-10 ವಚನಗಳನ್ನ ನೀವು ಬರ್ಕೊಳ್ಳಿ, ಓದೋದು ಅವಶ್ಯಕತೆ ಇಲ್ಲ. ನೀವು ಮನೆಗೆ ಹೋದ ನಂತರ ಸ್ಟಡಿ ಮಾಡಬೇಕು ಅಷ್ಟೇ. ನನ್ನ ರಿಕ್ವೆಸ್ಟ್. ಎಲ್ಲ ಹೇಳೋದಕ್ಕೆ ಆಗಲ್ಲ ನಮಗಿರುವಂತ ಟೈಮ್ನಲ್ಲಿ. ಅಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ? ತಂದೆ ಆತನೇ ತೋಟಗಾರನು ಅಥವಾ ಆತನ ತೋಟದ ಯಜಮಾನನು, ನಾನು ಬಳ್ಳಿ, ನೀವು ಕೊಂಬೆಗಳು. ರಿಲೇಶನ್ಶಿಪ್ ಇದೆ ಇಲ್ಲಿ, ಒಂದಕ್ಕೊಂದು ಲಿಂಕ್ ಇದೆ. ದೇವರು, ನಾನು, ನೀವು. ಈಗ ನೀವು ನಾನು ಬಳ್ಳಿ, ನೀವು ಕೊಂಬೆಗಳು. ಕೊಂಬೆ ಬಳ್ಳಿಗೆ ಅಂಟುಕೊಂಡಿದ್ದರೆ ಅದು ಫಲ ಕೊಡುತ್ತೆ. ಅದು ಅಂಟುಕೊಂಡಿಲ್ಲ ಅಂದ್ರೆ ಫಲ ಕೊಡಲ್ಲ, ಒಣಗಿ ಹೋಗುತ್ತದೆ. ಒಣಗಿ ಹೋದ ಮೇಲೆ ಯಜಮಾನ ಬಂದು ಒಣಗಿ ಹೋಗಿರುವಂತಹ ಆ ರೆಂಬೆಗಳನ್ನು ಕಟ್ ಮಾಡಿ ಬಿಸಾಕ್ತಾನೆ. ಕಟ್ ಮಾಡಿ ತಗೊಂಡೋಗಿ ಒಂದು ಕಡೆ ಸೇರಿಸಿ ಬೆಂಕಿ ಹಾಕ್ತಾನೆ. ಇದು ರಿಲೇಶನ್ಶಿಪ್. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ನೀನು ಅಂಟಿಕೊಂಡು ಜೀವನ ಮಾಡಲಿಲ್ಲ ಅಂದ್ರೆ ದೇವರು ನಿನ್ನನ್ನು ತೆಗೆದು ಕಸದ ಬುಟ್ಟಿನಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರವಾಗಿ ಆ 10 ವಚನಗಳಲ್ಲಿ 10 ಸರ್ತಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೆಲೆಗೊಳ್ಳುವುದು ಅಂತ 10 ಸಲ ಬಂದಿದೆ. 10 ಟೈಮ್ಸ್. ಮನೆ ಹತ್ರ ಹೋದ್ಮೇಲೆ ಬೈಬಲ್ ಸ್ಟಡಿ ಮಾಡಿ. ಅಬೈಡ್ ಇನ್ ಮೀ, ಅಬೈಡ್ ಇನ್ ಯು, ಅಬೈಡ್ ಅಂದ್ರೆ ನನ್ನೊಳಗೆ ನೀವು, ನಿನ್ನೊಳಗೆ ನಾನು, ನನ್ನ ವಾಕ್ಯ ಇದ್ರೆ ನೀವು ನನ್ನ ಶಿಷ್ಯರು, ನೀವು ನನ್ನ ಮಕ್ಕಳು, ನೀವು ನನ್ನ ಆ ಪರಲೋಕ ಸಂಸ್ಥಾನದವರು. ಇಲ್ವಾ? ನಿನಗೂ ನನಗೂ ಸಂಬಂಧ ಇಲ್ಲ. ನಿಮ್ಮನ್ನು ಕಟ್ ಮಾಡ್ತಾರೆ, ಬಿಸಾಕ್ಬಿಡ್ತಾರೆ. ಆ ಬೆಂಕಿಗೆ ನೀವು ಹೋಗ್ತೀರಿ. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ಅಂಟಿಕೊಂಡು ಬಳ್ಳಿಗೆ ಯಾವ ರೀತಿಯಲ್ಲಿ ನಾನು ಕೊಂಬೆಯಾಗಿ ಅಂಟಿಕೊಂಡಿರಬೇಕು, ಆ ಅಂಟಿಕೊಂಡಂತ ಜೀವನಕ್ಕೆ ಇದು ಉಪವಾಸ ನನಗೆ ಸಹಾಯ ಮಾಡುತ್ತದೆ. ದೇವರೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು ಅಂತ ನಿನಗೆ ತೋರಿಸ್ತದೆ. ನನಗೆ ತಾಯಿಯಂತೆ, ತಂದೆಯಂತೆ, ಗುರುವಿನಂತೆ, ದೇವರಂತೆ ನೀನು ನನಗೆ ಬೇಕು. ನಿನ್ನೊಂದಿಗೆ ನಾನು ಇರಬೇಕು, ನಿನ್ನೊಂದಿಗೆ ನಾನು ಸಹವಾಸ ಮಾಡಬೇಕು, ನಿನ್ನ ಆಲೋಚನೆಗಳನ್ನು ಕೇಳ್ಕೊಳ್ಬೇಕು, ನಿನ್ನ ನಡೆನುಡಿಗಳಲ್ಲಿ ನಾನು ಪಾಲ್ಗೊಳ್ಳಬೇಕು, ನೀನು ನಡೆದಂತೆ ನಾನು ನಡಿಬೇಕು, ಪರಮ ಗುರುವಿನ ಪರಮ ಮಾದರಿಯನ್ನು ಅನುಸರಿಸಬೇಕಪ್ಪ. ಅದಕ್ಕೆ ನನ್ನ ಜೀವನ ನೆಟ್ಟಗೆ ಮಾಡು, ನಿನ್ನೊಂದಿಗೆ ನಾನು ಇರಬೇಕು. ಇದು ಈ ಪ್ರಾರ್ಥನೆ ಈ ದಿನಗಳಲ್ಲಿ ನಾವು ಮಾಡಬೇಕಾಗಿರೋದು. ನಾವು ಸೈಟ್ಗೋಸ್ಕರ ಪ್ರೇಯರ್ ಮಾಡೋದು ಅಥವಾ ಇನ್ಯಾವುದೋ ಆಭರಣಗಳಿಗೋಸ್ಕರ ಅಥವಾ ಇನ್ಯಾವುದಕ್ಕೋಸ್ಕರ ಮಾಡುವಂಥದ್ದಲ್ಲ. ದೇವರೊಂದಿಗೆ ನಾನು ನಿಕಟ ಸಂಪರ್ಕ ಇಟ್ಕೊಳ್ಬೇಕು. ಬಳ್ಳಿಯೊಂದಿಗೆ ಕೊಂಬೆಗಳು ಅಂಟಿಕೊಂಡಿರಬೇಕು, ಉಪಸ್ಥಿತರಾಗಿರಬೇಕು, ಯೇಸುವಿನೊಂದಿಗೆ ವಾಸ ಮಾಡಬೇಕು.
ಕ್ರಿಸ್ತನೊಂದಿಗೆ ನಾನು ಜೀವನ ಮಾಡಬೇಕು. ಅದು ಉಪವಾಸ. ಉಪವಾಸ ಅಂದ್ರೆ ಮತ್ತೆ ಹೇಳ್ತೀನಿ, ಊಟ ಬಿಡೋದು ಅಲ್ವೇ ಅಲ್ಲ. ನೀವು ಬೇಕಾದ್ರೆ ಡಿಕ್ಷನರಿನಲ್ಲಿ ನೋಡಿ, ಉಪ ಪ್ಲಸ್ ವಾಸ. ಬಹಳ ಕನ್ನಡ ಟೀಚರ್ಸ್ಗಳಿದ್ದೀರಿ, ಕನ್ನಡ ಗೊತ್ತಿರುವಂತವರಿದ್ದೀರಿ. ಯಾಕಂದ್ರೆ ದೇವರೊಂದಿಗೆ ವಾಸ ಮಾಡಬೇಕು ನಾನು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಒಲಿಯುತ್ತಾನೆ, ದೇವರು ನಿನ್ನ ಜೊತೆಯಲ್ಲಿ ಇರುತ್ತಾನೆ. ಈಗ ನೋಡಿ, ನಾವು ಆಲ್ರೆಡಿ ಯೋವೇಲನ ಗ್ರಂಥದಲ್ಲಿ ಓದಿದ್ದೇವೆ. ಆ ಯೋವೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಯೋವೇಲನ ಗ್ರಂಥ 2ನೇ ಅಧ್ಯಾಯ, 2ನೇ ಅಧ್ಯಾಯ. ಓಕೆ, ಯಾರಾದ್ರೂ ಓದ್ತೀರಾ? 12ನೇ ವಚನ ತೆಗೆದವರು. ಅಲ್ಲಿರಿ, ಗೋಳಿಡ್ರಿ. ಇದು ಇಂಪಾರ್ಟೆಂಟ್. ನಿಮ್ಮ ಬಟ್ಟೆಗಳನ್ನ ಹರ್ಕೊಳ್ಳೋದಲ್ಲ, ಭೌತಿಕವಾದ ಬಟ್ಟೆಗಳನ್ನಲ್ಲ. ಬಹಳ ಜನ ತಲೆಗೆ ಎದುರ್ಕೊಳ್ಳೋದು, ಬಟ್ಟೆ ಹಾಕೊಳ್ಳೋದು, ಮಾಸಿದ ಬಟ್ಟೆ ಹಾಕೊಳ್ಳೋದು, ಏನೇನೋ ಮಾಡ್ತಾರೆ. ಅಲ್ಲ. ಆಮೇಲೆ ಹೃದಯ, ಎ ಬ್ರೋಕನ್ ಹಾರ್ಟ್, ಮುರಿದ ಮನಸ್ಸು. ಮುರಿದ ಮನಸ್ಸಿನಿಂದ ತಂದೆ, ಅಪ್ಪ ಅಪ್ಪ ಸ್ವಾಮಿ ದೇವರೇ, ನಿನ್ನನ್ನು ಬಿಟ್ಟು ನಾನು ಇರಕ್ಕಾಗಲ್ಲ. ಕರ್ತನೆ, ನಿನ್ನನ್ನು ಬಿಟ್ಟು ನಾನು ಸೈತಾನನ ವಶವಾಗಿ ನಾನಾ ವಿಧವಾದ ಪಾಪಗಳನ್ನು ಮಾಡಿದೆ. ಎ ಬ್ರೋಕನ್ ಹಾರ್ಟ್. ಒಂದು ಸಲ ದಾವೀದನು 2 ಸಮುವೇಲ 11ನೇ ಅಧ್ಯಾಯ 1ರಿಂದ 3 ಗೊತ್ತಾಗುತ್ತೆ. ಅವನು ಯುದ್ಧ ಮಾಡೋ ಟೈಮ್ಗೆ ಯುದ್ಧ ಮಾಡದೆ ಮಹಡಿ ಮೇಲೆ ಒಂಟಿಯಾಗಿ ತಿರುಗಾಡ್ತಾ ಇರುವಾಗ ಒಂದು ಹೆಣ್ಣುಮಗಳ ನೋಡಿ ಮೋಹಿಸಿ ಆಕೆಯೊಂದಿಗೆ ಪಾಪ ಮಾಡ್ತಾನೆ. ಇದು ದೇವರಿಗೆ ಇಷ್ಟ ಆಗುವುದು. ಅವನು ಇಮಿಡಿಯೇಟ್ ಆಗಿ ರಿಸಲ್ಟ್ ಬಂತು. ಇನ್ನು ನಿನಗೆ ದೇವರು ನಿನ್ನ ವಿಷಯದಲ್ಲಿ ಕೋಪ ಮಾಡ್ಕೊಂಡಿದ್ದಾನೆ. ಅದೆಲ್ಲ ಅವನಿಗೆ ಗೊತ್ತಾಯ್ತು. ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿರಿ ಅಂತ ಕೇಳ್ಕೊಂಡ. ಆದರೂ ಕೂಡ ನಾತಾನನು ಹೇಳುತ್ತಾನೆ, ನೀನು ಮಾಡಿರೋ ತಪ್ಪಿಗೆ ನೀನು ಪಶ್ಚಾತ್ತಾಪ ಪಟ್ಟಿದೆಯಾ, ಓಕೆ. ಪಶ್ಚಾತ್ತಾಪ ಪಟ್ಟಿರೋದ್ರಿಂದ ನೀನು ಪ್ರಾಣ ದೇವರು ತೆಗೆಯಲ್ಲ. ಆದರೆ ನೀನು ಮಾಡಿದ ಈ ನೀಚ ಕಾರ್ಯಕ್ಕೋಸ್ಕರವಾಗಿ ನಿನ್ನ ಮನೆಯಲ್ಲಿ ಈ ರಕ್ತಪಾತ ಅರಿಯುತ್ತೆ. ಯಾಕೆ? ಬೆತ್ಸೆಬಳ ಅವನ ಗಂಡ ಉರಿಯನನ್ನ ನೀನು ಏನ್ ಮಾಡಿದ್ಯಾ? ಕೊಲೆ ಮಾಡಿಸಿದ್ಯಾ ಅನ್ಯಾಯವಾಗಿ. ಅವನ ಕೊಲೆ, ನಿರಪರಾಧಿಯ ಕೊಲೆ ನಿನ್ನ ಮನೆ ಉಸಿರಾಗಿರುತ್ತೆ. ನಿನ್ನ ಮನೆಯಲ್ಲೂ ಕೂಡ ರಕ್ತಪಾತ ಅರಿಯುತ್ತೆ, ನಿನ್ನ ಸ್ವಂತ ಜನರಿಗೆ. ಹಾಗೆ ಅವರ ಮಕ್ಕಳಲ್ಲೇ ಒಬ್ಬೊಬ್ಬರು ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಸಾಕ್ತಾರೆ. ಎರಡನೇದಾಗಿ, ನೀನು ರಹಸ್ಯವಾಗಿ ಪಾಪ ಮಾಡಿದ್ಯಾ? ಈಗ ನಾನು ಹೇಳ್ತೀನಿ ಕೇಳು. ನೀನು ರಹಸ್ಯವಾಗಿ ಮಾಡಿದ್ದನ್ನ ನಾನು ಬಯಲಿಗೆ ತರ್ತೇನೆ. ನೀನು ಮತ್ತೊಬ್ಬನ ಹೆಂಡತಿಯನ್ನು ನೀನು ಕೆಡಿಸಿರೋದ್ರಿಂದ ನಿನ್ನ ಹೆಂಡತಿಯರನ್ನ ನಿನ್ನ ಮನೆಯವರೇ ಕೆಡಿಸ್ತಾರೆ. ಅದು ಕೂಡ ಆಯಿತು. 2 ಸಮುವೇಲ 14ನೇ ಅಧ್ಯಾಯ 22ನೇ ವಚನ ನೆರವೇರಿತು ದೇವರು ಹೇಳಿ. ಆನಂತರ ನೀನು ನಿನ್ನ ಮನೆಯವರು ಯಾವಾಗಲೂ ಕೂಡ ಜಗಳ ಇರುತ್ತೆ. ಅದು ಕೂಡ ದಾವೀದನ ಜೀವನದಲ್ಲಿ ಆಯಿತು. ಈಗ ದಾವೀದನು ಏನ್ ಮಾಡ್ತಾ ಇದ್ದಾನೆ? ಸ್ವಾಮಿ, ಇನ್ನು ನಾನೇನು ಮಾಡೋಕ್ಕಾಗಲ್ಲ. ಮಾಡಿದ್ದುನ್ನೋ ಮಾರಾಯ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಆದರೂ ನಾನು ನಿನ್ನನ್ನು ಬಿಟ್ಟು ಇರಕ್ಕಾಗಲ್ಲ. 51ನೇ ಕೀರ್ತನೆ ಬರೀತಾನೆ, ದೇವರೇ 1ನೇ ವಚನದಲ್ಲಿ, ನಾನು ದ್ರೋಹಿ, ನಾನು ಪಾಪಿ, ಹುಟ್ಟಿದಂದಿನಿಂದಲೇ ನಾನು ದ್ರೋಹಿ ಸ್ವಾಮಿ, ನಾನು ಅಪರಾಧಿಯಪ್ಪ. ದೇವರ ಮುಂದೆ ಅರಿಕೆ ಮಾಡ್ತಾನೆ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಉಪವಾಸ ಪ್ರಾರ್ಥನೆ ಬೋರ್ಲು ಬಿದ್ದು ಬಿಟ್ಟು, ತಂದೆಯೇ, ಅಲ್ಲಿ 7ನೇ ವಚನದಲ್ಲಿ, ನನ್ನನ್ನು ತೊಳೆ ಸ್ವಾಮಿ, ಅಪವಿತ್ರವಾದ ಹೃದಯ, ಕಾಮನ ಕಣ್ಣು ಮತ್ತು ಕೇಡು ಮಾಡುವಂತ ಮನಸ್ಸು, ನಾನು ಇತರರಿಗೆ ಕೆಡುಕು ಮಾಡಿದೆ, ನಾನು ಕೊಲೆಗಾರನಾದೆ, ನಾನು ಸುಳ್ಳು ಹೇಳಿದೆ, ಮೋಸಗಾರನಾದೆ, ನನ್ನನ್ನು ತೊಳೆ. ಈ ಮೋಸದ ಹೃದಯ ನನಗೆ ಬೇಡ, ಅಪವಿತ್ರವಾದ ಕಣ್ಣು ಬೇಡ ಮತ್ತು ಅಪವಿತ್ರವಾದ ತುಟಿಗಳು ನನಗೆ ಬೇಡ. ನನ್ನನ್ನು ತೊಳೆ ಗುರುವೇ ಯೇಸುರಾಜ, ನನ್ನನ್ನು ತೊಳೆ. ಹಿಸ್ಸೋಪು ಮರಳಿನಿಂದಲೋ ಎಂಬಂತೆ ನನ್ನನ್ನು ಶುದ್ಧನನ್ನಾಗಿ ಮಾಡು. ನಿನ್ನ ಪರಿಶುದ್ಧ ಆತ್ಮನ ಆ ಆನಂದ ನನಗಿತ್ತು ಇದುವರೆಗೆ. ಪಾಪ ಮಾಡಿದ ಮೇಲೆ ನನ್ನ ಆನಂದ ಹೊರಟೋಯಿತು.
ನೀವು ನೋಡಿಬೇಕಾದ್ರೆ ವಿಶ್ವಾಸಿಗಳು ಯಾರೇ ಆಗಲಿ ತಪ್ಪು ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ಮನಸ್ಸಾಕ್ಷಿ ಒಂಥರ ನಮ್ಮನ್ನ ಹೀಯಾಳಿಸ್ತಾರೆ. ಗಿಲ್ಟ್ ಕಾನ್ಶಿಯಸ್, ನೀನು ಇದನ್ನ ಮಾಡಿದೆ ಚುಚ್ಚಿ ನಮಗೆ ಹೇಳ್ತಾ ಇದ್ದಾರೆ, ನೀನು ಇದು ಮಾಡಬಾರ್ದಾಗಿತ್ತು, ಸುಳ್ಳು ಹೇಳ್ಬಾರ್ದಾಗಿತ್ತು, ಸುಳ್ಳು ಹೇಳಿದೆ, ಅವ್ರು ತೊಂದರೆ ಮಾಡಿದೆ, ಅವ್ರು ದುಃಖ ಮಾಡಿದೆ. ಅದು ಮನಸ್ಸಾಕ್ಷಿ ಹೇಳ್ತಾ ಇರ್ತಾರೆ. ಇಮಿಡಿಯೇಟ್ ಆಗಿ ದೇವರೇ ಇಂಥದ್ದಾಗಿದೆ ಸ್ವಾಮಿ, ನನ್ಗೆ ಗೊತ್ತಾಯ್ತು, ನನ್ನನ್ನು ನೀವು ಪರೀಕ್ಷೆ ಮಾಡಿಕೊಂಡೆ, ನಿನ್ನ ಹತ್ರ ನಾನು ಕ್ಷಮೆ ಕೇಳ್ಕೊಳ್ತೀನಿ. 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಈಗ ದೇವರು ಹೇಳ್ತಾನೆ, ಮುರಿದ ಮನಸ್ಸು ನನಗೆ ಇಷ್ಟವಾದ ಯಜ್ಞ. ನೋಡಿದ್ರ, ಎ ಬ್ರೋಕನ್ ಹಾರ್ಟ್. ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನನ್ನ ಸನ್ನಿಧಿಯಲ್ಲಿ ಬಂದು ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಮೊರೆಯನ್ನು ನಾನು ಕೇಳ್ತೇನೆ, ನಿಮ್ಮ ದುಃಖವನ್ನು ನಾನು ಅಳಿಸ್ತೇನೆ, ನಿಮ್ಮ ಹಿತಚಿಂತನೆಯನ್ನು ನಾನು ಕೊಡ್ತೇನೆ, ನಿಮಗೆ ಏನೆಲ್ಲ ಬಿಟ್ಟು ಹೋಯ್ತು ಅದನ್ನು ನಾನು ಕೊಡ್ತೇನೆ. ಈಗ ದೇವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. 2ನೇ ಭಾಗ ನೀವು ನೋಡೋದಾಗಿದ್ರೆ ಅಲ್ಲೇ ಹೇಳ್ತಾರೆ, ನೀವು ಕೂಟಗಳನ್ನು ಏರ್ಪಾಟು ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಮದುವೆ ಮಾಡಿಕೊಳ್ಳುವಂತವರು ಮದುವೆ ಕಲ್ಯಾಣ ಮಂಟಪದಿಂದ ಹೊರಟು ಬರಲಿ, ಮತ್ತು ಮಕ್ಕಳನ್ನು ಕೂಡ ಎಳೆ ಕೂಸುಗಳನ್ನು ತಗೊಂಡು ಬರ್ರಿ, ಮುದುಕರು ಬರಲಿ, ಎಲ್ಲರೂ ಕೂಡ ನನ್ನ ಆಲಯದಲ್ಲಿ ಬಂದು ನೀವು ನಿಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡ್ರಿ. ಒಂದು ವೇಳೆ ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪಾಪ ಅಪರಾಧಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದನ್ನು ಬಿಟ್ಬಿಡ್ತೇನೆ. ಇಲ್ಲ ಅಂದ್ರೆ ನಿಮ್ಮ ಪಾಪವು ನಿಮ್ಮನ್ನು ಹಿಡಿದು ನರಕಕ್ಕೆ ಹಾಕುವ ತನಕ ನಿಮ್ಮನ್ನು ಹಿಂಬಾಲಿಸಿಕೊಂಡೇ ಬರ್ತದೆ ನಿಮ್ಮ ಪಾಪ. ಅರಣ್ಯಕಾಂಡ ಅಂತ ಇದೆ, 32ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹಾಗಾದರೆ ಅರಣ್ಯಕಾಂಡ 32:23ನೇ ವಚನದಲ್ಲಿ ಯಾರಾದ್ರೂ ಓದ್ತೀರಾ? ಹಾಗೆ ಪಶ್ಚಾತ್ತಾಪ ಪಡದೆ ಹೋದರೆ, ಪಾಪ ಪ್ರಾರ್ಥನೆ ಮಾಡದೆ ಹೋದರೆ, ಪಶ್ಚಾತ್ತಾಪ ಪಡದೆ ಹೋದರೆ, ದೇವರ ಕರೆಗೆ ನೀನು ಅದನ್ನು ಸ್ವೀಕಾರ ಮಾಡಿಕೊಳ್ಳದೆ ಹೋದರೆ, ಯೆಹೋವನಿಗೆ ವಿರುದ್ಧವಾಗಿ ನೀವು ಪಾಪ ಮಾಡ್ತಾ ಇದ್ದೀರಿ. ಸ್ಪಷ್ಟವಾಗಿದೆ, ನೀವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದೀರಿ. ನೆಕ್ಸ್ಟ್, ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತೆ, ನೀವೆಲ್ಲಿದ್ರೂ ಬಿಡೋದಿಲ್ಲ. ಇದೊಂಥರ ಬೆನ್ನತ್ತಿದ ಬೇತಾಳ ಇದ್ದಂಗೆ. ಚಂದಮಾಮ ಪುಸ್ತಕದಲ್ಲಿ ಮೊದಲು ವಿಕ್ರಮ ಬೇತಾಳ ಅಂತ ಕತೆ ಕೇಳಿರ್ಬೋದು, ಓದಿರ್ಬೋದು. ಈಗ ಇಲ್ಲ ಬಿಡಿ, ಆ ಪುಸ್ತಕಗಳು ಬರ್ತಾ ಇಲ್ಲ. ಇವಾಗೆಲ್ಲ ಈ ಸ್ಮಾರ್ಟ್ ಫೋನ್ಗಳಲ್ಲಿ ಬರೀ ಏನ್ ಬರ್ತಾ ಇದೆ ಅಂತಂದ್ರೆ ಕಾರ್ಟೂನ್ಗಳು ಸೋ ಮೆನಿ ಕಾರ್ಟೂನ್ಸ್. ನಮ್ಮ ಕಾಲದಲ್ಲಿ ಚಂದಮಾಮ ಅನ್ನೋದೇ ಒಂದು ದೊಡ್ಡ, ನಮಗೆ ಅದೇ ಒಂಥರ ಕಾರ್ಟೂನ್ಗಿಂತ ಜಾಸ್ತಿ. ಆ ಚಂದಮಾಮ ತರಿಸ್ಕೊಂಡು ವಿಕ್ರಮ ಬೇತಾಳನ್ನೇ ಓದ್ತಾ ಇದ್ವಿ ನಾವು. ಆ ಬೇತಾಳ ಒಂದು ಕಥೆ ಹೇಳ್ತಾರೆ ವಿಕ್ರಮನ್ಗೆ. ಇದರ ಅರ್ಥ ಹೇಳಲಿಲ್ಲ ಅಂದ್ರೆ, ನೀನ್ ತಿರುಗು ಕೂಡ ಏನಾದ್ರು ಹೇಳಲಿಲ್ಲ ಅಂದ್ರೆ ನಿನ್ ತಲೆ 1000 ಚೂರಾಗಿ ಹೊಡೆದೋಗ್ಬಿಡುತ್ತೆ. ಹೇಳ್ತೇ ಇಲ್ವಾ ಅಂತ. ಈಗ ಆ ಬೆನ್ನತ್ತಿದ ಬೇತಾಳ ಅವನು ಹಿಂಗೇ ಇಟ್ಕೊಂಡಿರ್ತಾನೆ. ಪಾಪನು ಹಂಗೆ ಇಟ್ಕೊಳ್ಳೋದು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನ ಪಾಪ ನಿನ್ನಲ್ಲಿ ಹಿಡಿದು ನರಕಕ್ಕೆ ತಳ್ಳುವ ತನಕ ನೀನ್ ಎಲ್ಲಿದ್ರು ಬಿಡಲ್ಲ. ಅದು ನೀನ್ ಎಲ್ಲೂ ಹೋಗಿ ಔತ್ಕೊಂಡ್ರು ಕೂಡ ಬಿಡಲ್ಲ. ಪಾಪ ಮಾಡೋದು ತುಂಬಾ ಸುಲಭ ರೀ, ತುಂಬಾ ಸ್ವೀಟ್ ಆಗಿರುತ್ತೆ ಪಾಪ ಮಾಡೋದು. ಸುಳ್ಳು ಹೇಳುವಾಗ, ಕೆಟ್ಟದನ್ನು ನೋಡುವಾಗ ಇನ್ನೂ ನೋಡ್ಬೇಕು ಅನಿಸ್ತದೆ. ಏನಾದ್ರು ಕೇಳಿಸ್ಕೊಳ್ಳುವಾಗ ಚೆನ್ನಾಗಿದೆ ಅಲ್ವಾ. ಪ್ರಸಂಗಿ ಪುಸ್ತಕದಲ್ಲಿ ಬರೀತಾರೆ 1ನೇ ಅಧ್ಯಾಯ 8ನೇ ವಚನ. ಕಣ್ಣು ನೋಡಿ 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 ತೃಪ್ತಿ ಇಲ್ವಂತೆ, ಕಿವಿ ಯಾರು ಹೋದ್ರಿ, ಕಿವಿ ಕೇಳಿ 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 ಅದಕ್ಕೂ ತೃಪ್ತಿ ಇಲ್ವಂತೆ. ಯಾರು ತತ್ತವ್ ನೋಡ್ರಿ, ಅಲ್ಲಿ ಪಾಪ ಹೆಂಗ್ ಬರುತ್ತೆ ನೋಡ್ರಿ. ಪ್ರಸಂಗಿ 1ನೇ ಅಧ್ಯಾಯ 8ನೇ ವಚನ. ಕಣ್ಣು ನೋಡಿ 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 ಮೊಬೈಲ್ ನೋಡಿ 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 ಅದಕ್ಕೆ ತೃಪ್ತಿನೇ ಇಲ್ಲ. ರಾತ್ರಿ 1 ಗಂಟೆ ಆಗಿರುತ್ತೆ, 2 ಗಂಟೆ ಆಗಲು ನಿದ್ದೆ ಬರ್ತಾ ಇಲ್ಲ. ಈ ಫೋನ್ ಗೀಕಿ 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 ಇಲ್ಲಿ ಆ ಗೀಕಿ ಗೀಕಿ ಈ ಬೆರಳೆ ಸೌರೋಗಿರುತ್ತೆ. ಆದ್ರೆ ಕಣ್ಣು ಮಾತ್ರ ತೃಪ್ತಿ ಇಲ್ಲ, ಇನ್ನು ನೋಡ್ಬೇಕು, ನಿದ್ದೆ ಬರಲ್ಲ. ನಾನು ರೈಲಿನಲ್ಲಿ ಯಾವಾಗಲೂ ಪ್ರಯಾಣ ಮಾಡ್ತಾ ಇರ್ತೀನಿ.
ನನಗೆ ಕೆಳಗಡೆ ಬರ್ತೀವಿ ಅವಾಗಲೂ ಕೂಡ ವಯಸ್ಸಾದವ್ರಿಗೆ ಅಂತ. ನನಗೆ 66 ವರ್ಷ ಇದೆ, ಏನು ಕಮ್ಮಿ ಏನಿಲ್ಲ. ನನಗೆ ಕೆಳಗಡೆ ಕೊಡ್ತಾರೆ, ಮೇಲ್ಗಡೆ ನೋಡ್ತಾ ಇರ್ತೀನಿ. ಅಯ್ಯೇ ಮಕ್ಕಳು ಇರ್ತಾರೆ, ಕೆಲವರು ವಯಸ್ಸು ಹುಡುಗರು ಇರ್ತಾರೆ, ಹುಡುಗಿಯರು ಏನು ಕಮ್ಮಿ ಏನಿಲ್ಲ. ಮೊಬೈಲ್ ಹಿಡ್ಕೊಳ್ತಾರೆ, ಲೈಟ್ ಎಲ್ಲ ಆಫ್ ಆಗಿರುತ್ತೆ, ನೋಡ್ತಾನೆ ಇರ್ತಾರೆ. ಯಾವಾಗ ನೋಡಿದ್ರು ನೋಡ್ತಾನೆ ಇರ್ತಾರಪ್ಪ. ಅವ್ರ ಮುಖ ನೋಡ್ಬೇಕು, ಇಲ್ಲೇ ಇಟ್ಕೊಂಡಿರ್ತಾರಲ್ಲ, ಅವ್ರ ಮುಖ ದೆವ್ವದ ಮುಖ ಇದ್ದಂಗಿರುತ್ತೆ. ಯಪ್ಪ ದೇವ್ರೇ, ದೆವ್ವಗಳಿದ್ದಾವಲ್ಲ, ನಾನ್ ಕೆಳಗಡೆ ಇದ್ದೀನಿ, ದೆವ್ವಗಳ ಮೇಲೆ ಇದಾವಲ್ಲ. ಬೇಕಾದ್ರೆ ನೋಡ್ರಿ ನೀವು ಅವ್ರ ಮುಖ ಹೆಂಗಿರುತ್ತೆ ಅಂತ. ಯಾಕೆಂದ್ರೆ ಇದು ಸ್ಕ್ರೀನ್ ಬರಬೇಕು ಅಂತಂದ್ರೆ ಹೈ ವೋಲ್ಟೇಜ್ ಇರಬೇಕು. ಆ ಹೈ ವೋಲ್ಟೇಜ್ ಟವರ್ ಇಂದ ಬರುತ್ತೆ. ಟವರ್ ಹತ್ರ ಬೇಕಾದ್ರೆ ಪಕ್ಷಿಗಳು ಕುತ್ಕೊಳ್ಳಲ್ಲ ನೋಡ್ರಿ, ಆ ಪಕ್ಷಿಗಳ ಹತ್ರ ಟವರ್ ಹತ್ರ ಹೋಗಲ್ಲ. ಯಾಕೆಂದ್ರೆ ಹೈ ರೇಡಿಯೇಷನ್ ಇರುತ್ತೆ. ಆ ರೇಡಿಯೇಷನ್ ಇದ್ರೊಳಗಡೆ ಬರುತ್ತೆ, ಅದು ನಿನ್ನ ಕಣ್ಣಿಗೆ ಸೇರುತ್ತೆ, ನಿನ್ನ ಕಣ್ಣು ಬೇಗ ಹೊರಟೋಗ್ಬಿಡುತ್ತೆ, ನಿನ್ನ ಹಾರ್ಟ್ ಬೇಗನೆ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗೋದು, ನಿನ್ನ ಹಾರ್ಟ್ ಸ್ವಿಚ್ ಆಫ್ ಆಗುತ್ತೆ. ಕಣ್ಣು ನೋಡಿ 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 ಕುರುಡ ಆದ್ರೂ ಕೂಡ ಒಂದ್ಸಲ ಏಸನ್ನ ಅಂತ ಒಬ್ಬಿದ್ರು ದೇವ್ರ ಸೇವಕರು, ಬಹಳ ಒಳ್ಳೆ ಸೇವಕರು, ಆಂಧ್ರ ಗುಂಟೂರಿನಲ್ಲಿ ಸೇವೆ ಇದು ಮಾಡಿ 10,000 ಜನ ಕೂತ್ಕೊಳ್ಳುವಂತ ಚರ್ಚ್ ಕಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಅವ್ರ ಹತ್ರ ಮೀಟಿಂಗ್ ಎಲ್ಲ ಆದ್ಮೇಲೆ ಪ್ರಾರ್ಥನೆ ಮಾಡಿಸ್ಕೊಳಕ್ ಜನ ಬರ್ತಾ ಇದ್ರಂತೆ. ಅವರು ಪ್ರಾರ್ಥನೆ ಮಾಡಿ 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 ಕಳಿಸ್ತಾ ಇದ್ರು. ಆಮೇಲೆ ಒಂದು ಅಜ್ಜಿ ಬಂತಂತೆ, ಅಯ್ಯ ನನ್ ಪ್ರಾರ್ಥನೆ ಮಾಡ, ನಾನ್ ಪ್ರಾರ್ಥನೆ ಜಯ ಅಯ್ಯ ನಾನ್ ಪ್ರಾರ್ಥನೆ ಜಯ. ಅವ್ರು ಗೊತ್ತಾಗ್ಬಿಟ್ಟು, ನೀಕ್ ಅಪ್ಡೇಟ್ చేస్తా ಇದ್ದಾರ, ಆವಾಗಲೇ ಮಾಡಿದ್ದೀನಲ್ಲ, ಮತ್ತೆ ಯಾಕೆ ಬಂದಿದೀಯಾ? ಅಯ್ಯ ಇನ್ನೊಂದ್ಸಲ ಮಾಡಯ್ಯ, ಇನ್ನೊಂದ್ಸಲ ಅಲ್ಲ ಅವಾಗ ಮಾಡ್ತೀವಿ, ಸ್ವಲ್ಪ ಮಾಡ್ತೀವಿ, ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಓಕೆ ಸರಿ ಅಂದ್ಬಿಟ್ಟು ಏಸಲ್ಲ ಅವ್ರು ಕುತ್ಕೊಂಡು ಏನ್ ಪ್ರಾರ್ಥನೆ ಮಾಡ್ಬೇಕು? ಅಯ್ಯ ಕಲ್ಲು ಸರಿಯಾಗಿ ಕಾಣಿಸ್ತಿರಲ್ಲ, ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲಯ್ಯ, ಚೆನ್ನಾಗಿ ಕಾಣಿಸೋ ಪ್ರಾರ್ಥನೆ ಮಾಡಯ್ಯ. ಆಯ್ತು, ನಿನ್ ಕಣ್ಣು ಚೆನ್ನಾಗಿ ಕಾಣಿಸ್ತದೆ. ನಿನ್ ವಯಸ್ಸು ಎಷ್ಟು ಅಂದ್ರೆ 85 ವಯಸ್ಸಿನವ್ರಿಗೆ ಇವಾಗ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು. ವಯಸ್ಸಿಗೆ ತಕ್ಕಂತೆ ಬಲಹೀನತೆ ಇರುತ್ತೆ, ಎಲ್ರಿಗೂ ಬರುತ್ತೆ. ವಯಸ್ಸಿಗೆ ತಕ್ಕಂತೆ ಬಲಹೀನತೆ ಬಂದಿಲ್ಲ ಅಂದ್ರೆ ಅದು ನ್ಯಾಚುರಾಲಿಟಿ ಅಲ್ಲ, ಅದೇನೋ ಒಂಥರ ಇನ್ನೊಂಥರ ಆಗೋಗ್ಬಿಟ್ಟಿರುತ್ತೆ. ನಿನ್ನ ವಯಸ್ಸು ಹೆಂಗೆ ಹೋಗ್ತಾ ಇರ್ತದ ಹಂಗಾಗಿ ನಿಮ್ ಜೊತೆಯಲ್ಲಿ ಎಲ್ಲಾ ಕಾಲಗಳು, ಅದರ ಋತುಗಳು ಚೇಂಜ್ ಆಗ್ತಾ ಇರ್ಬೇಕು. ಈಗ ಯಮ್ಮನಿಗೆ ಕಣ್ಣು ಹೋಗಿದೆ, ಕರೆಕ್ಟ್. ಯಮ್ಮ 2ನೇ ಸಲ ಒಂದು ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಸರಿ ಪ್ರಾರ್ಥನೆ ಮಾಡ್ತೀನಿ, ಕಣ್ಣು ಬರುತ್ತೆ ಅನ್ಕೊಂಡು, ಏನ್ ಮಾಡ್ತೀಯ ಕಣ್ಣು ತಗೊಂಡು ಅಜ್ಜಿ ಅಂತ ಕೇಳಿದ್ರೆ, ಹೇಳ್ದಯ್ಯ ಏನು ಇಲ್ಲಯ್ಯ, ಕನ್ನಡದಲ್ಲಿ ಹೇಳ್ತೀನಿ. ನನಗೆ ಟಿವಿ ನೋಡ್ತಾ ಇದ್ರೆ 2-3 ಜನ ಕಾಣಿಸ್ತಾರೆ, ಒಬ್ಬರೇ ಕಾಣಂಗೆ, ಕ್ಲೀನಾಗಿ ಕಾಣಂಗೆ. ಹಾಗಾದ್ರೆ ನೀನ್ ಕಣ್ಣು ಬಂದ್ರೆ ಏನ್ ಮಾಡ್ತೀಯ? ಟಿವಿ ನೋಡ್ತೀನಿ. ನೋಡಿದ್ಯಾ ಎಂತ ದುಷ್ಟ ಆಲೋಚನೆ. ಅದಕ್ಕೆ ಪ್ರಸಂಗಿ ಬರೀತಾ ಇದ್ದಾನೆ, ಕಣ್ಣು ನೋಡಿ 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 ಅದಕ್ಕೆ ತೃಪ್ತಿ ಇಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ನೀವು ನೋಡ್ತಾ ಇರ್ರಿ, ಸೀರಿಯಲ್ ಮೇಲೆ ಸೀರಿಯಲ್ ಒಂದು ಹೋಯ್ತು ಒಂದು ಬಂತು. ಆ ಸೀರಿಯಲ್ ಬೇಗ ಮುಗಿಸ್ತಾನೆ? ಮುಗಿಸಲ್ಲ. ಅದು ಇಷ್ಟು ಬರುತ್ತೆ ಅಡ್ವರ್ಟೈಸ್ಮೆಂಟ್, ಅದು ಇದು, ಅಯ್ಯೋ ಹೋಯ್ತಲ್ಲಪ್ಪ ಹೋಯ್ತಲ್ಲ. ಕೊನೆಗೆ ಇನ್ನೇನು ಕೊನೆ ಎಂಡ್ ಆಗ್ಬೇಕು, ಅಲ್ಲಿಗೆ ಮುಗಿಸಲ್ಲ. ಹಂಗೆ ಹಿಂಗೆ 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 ತಂದು ಮುಂದಿನ ವಾರ ಮತ್ತೆ ಕಾಯ್ಕೊಂಡಿರ್ಬೇಕು ಸೀರಿಯಲ್ಗೆ. ನೋಡಿದ್ರ ಎಷ್ಟು ಸೈತಾನ ನಮ್ಮನ್ನು ವಂಚನೆ ತರ್ತಾ ಇದ್ದಾರೆ. ಅದಕ್ಕೆ ಅಡಿಕ್ಟ್ ಆಗಿರುವಂತವ್ರು ಎಷ್ಟು ಜನ, ಎಷ್ಟೋ ಧಾರಾವಾಹಿಗಳಿಗೆ ಅಡಿಕ್ಟ್ ಆಗಿ ಅಲ್ಲಿ ಹೆಣ್ಣುಮಕ್ಕಳು ತೊಂದರೆಗಳು ಕೊಡ್ತಾ ಇದ್ರೆ ಆ ಮುದುಕಿಯರು ಸಿಕ್ಕಾಪಟ್ಟೆ ಅಳೋರು. ಯಾಕೆ ನನ್ನ ಮಗಳಿಗೂ ಕೂಡ ಏನಾಯ್ತು ಹೇಳ್ತೇನೋ ಅಂತ ಅಂದ್ಬಿಟ್ಟು ಈ ಮಗನ ಮನೆಯಲ್ಲಿ ಇಟ್ಕೊಂಡು ಮಗನ ವಿಷಯದಲ್ಲಿ ಯೋಚನೆ ಮಾಡೋದು. ಈ ಸೊಸೆಗೆ ಆ ಅತ್ತೆ ಅವರು ಚೆನ್ನಾಗಿದ್ದ ದುನಿಯ ಇಲ್ಲ ಹೇಳಕ್ಕಾಗಲ್ಲ. ಇಲ್ಲಿ ನೋಡಿ ಟಿವಿನಲ್ಲಿ ಸೀರಿಯಲ್ ಹೆಂಗ್ ಹೊಡಿತಾ ಇದ್ದಾರೆ ನೋಡಿ. ಇಂಥವೆಲ್ಲ ಕೊನೆಗೆ ಕೆಲವರು ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗಿದ್ದಾರೆ ಸೀರಿಯಲ್ಗಳಿಂದ. ಆ ಬಾಕ್ಸಿಂಗು ಅದು ಇದು ನೋಡಿ ಎಷ್ಟೋ ಜನ. ಇದು ಕಣ್ಣು ನೋಡಿ ನೋಡಿ. ಈಗ ನಮ್ಗೆ ಕಣ್ಣು ಎಂತ ಕಣ್ಣು ಬೇಕು? ದೇವರ ಕಣ್ಣು ನಮ್ಗೆ ಬೇಕು. ಹಬಕ್ಕೂಕನ ಪುಸ್ತಕ ಅಂತ ಇದೆ, ಬರ್ಕೊಳ್ಳಿ. 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹಬಕ್ಕೂಕನ ಪುಸ್ತಕ, ಬುಕ್ ಆಫ್ ಹಬಕ್ಕೂಕ್, ಚಾಪ್ಟರ್ 1:13. ತೆಗೆದಿರೋರು ಓದ್ರಿ, ಇಲ್ಲ ಅಂತಂದ್ರೆ ನಾನು ಹೇಳ್ತೇನೆ. ತೆಗೆದಿರೋರು ಓದ್ಬೇಕು. ಹಬಕ್ಕೂಕ್ ಯಾರು ಫಸ್ಟ್ ಓದ್ತಾರ ನೋಡೋಣ. ನಿಮ್ಗೆ 8:30 ತನಕ
ಬಿಡೋ ಸಾಧ್ಯತೆ ಇಲ್ಲ. ಏನಂತಿರೋ ಗೊತ್ತಿಲ್ಲ. ಓಕೆ, ರೈಟ್. ಹಬಕ್ಕೂಕ 1:13 ಕೆಟ್ಟದ್ದನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ ದೇವರೇ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ನೋಡಿದ್ರ, ದೇವರ ಕಣ್ಣು ಕೆಟ್ಟದ್ದನ್ನು ನೋಡಲ್ಲ. ಮತ್ ನಿನ್ ಕಣ್ಣೇನು ನೋಡ್ಬೇಕಾ? ದೇವರಿಗಿಂತ ನೀನು ಬಹಳ ಬುದ್ಧಿವಂತನ? ದೇವರು ಕೊಟ್ಟಿರುವ ಕಣ್ಣು ನಿನಗೆ. ದೇವರ ಕಣ್ಣು ನೋಡಲ್ಲ ಕೆಟ್ಟದ್ದು, ಕೆಟ್ಟ ವಿಚಾರ, ಕೆಟ್ಟ ಸೀನ್ಗಳು, ಕೆಟ್ಟ ದೃಶ್ಯಗಳು ಅದು ನೋಡಲ್ಲ. ನೆಕ್ಸ್ಟ್ ನೀನು ಕೆಟ್ಟದನ್ನು ಹೆಂಗ್ ಕಟಾಕ್ಷಿಸ್ತೀಯಾ? ಇಲ್ವಲ್ಲ. ಹಾಗಾದ್ರೆ ನಿನ್ನನ್ನು ಕಟಾಕ್ಷಿಸುವುದಿಲ್ಲ. ಕೆಟ್ಟದ್ದನ್ನು ನೋಡುವ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ತೀರ್ಪಿದೆ. ಈ ಒಂದು ಉಪವಾಸ ಪ್ರಾರ್ಥನೆಗಳಲ್ಲಿ ನಮ್ಮ ಕಣ್ಣು ನೆಟ್ಟಿಗಿರ್ಬೇಕು. ನನ್ನ ಕಣ್ಣು ನೆಟ್ಟಿಗಿದ್ರೆ ನನ್ನ ದೇಹವೆಲ್ಲ ನೆಟ್ಟಿಗಿರುತ್ತೆ ಅಂತ ಯೇಸುಸ್ವಾಮಿ ಅವರು ಹೇಳಿದ್ದಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನ. ನಿನ್ನ ಕಣ್ಣು ನೆಟ್ಟಗಿದ್ದರೆ ಅಂದ್ರೆ ನಿನ್ನ ಕಣ್ಣು ನೆಟ್ಟಿಗೆ ಅಂದ್ರೆ ಹಿಂಗೆ ಸ್ಟ್ರೈಟ್ ಆಗಿರೋದ ಅಲ್ಲ. ಕೆಲವರಿಗೆ ಸೊಟ್ಟ ಕಣ್ಣಿರುತ್ತೆ. ಏನ್ ಮಾಡೋದು ಅವಾಗ? ನೆಟ್ಟಿಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಅರ್ಥ ಏನು ಅಂತಂದ್ರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಸೊಟ್ಟ ಕಣ್ಣಿದ್ರು ಪರವಾಗಿಲ್ಲ ಅಂತೆ, ಕೆಟ್ಟ ಕಣ್ಣು ಇರಬಾರ್ದು. ಆಮೇಲೆ ಮೆಳಗಣ್ಣಿದ್ರು ಪರವಾಗಿಲ್ಲ ಅಂತೆ, ಹಲ್ಲಗಣ್ಣು ಇರಬಾರ್ದಂತೆ. ಈ ಮೆಳಗಣ್ಣು, ಸೊಟ್ಟ ಕಣ್ಣು ನೋ ಪ್ರಾಬ್ಲಮ್. ನೆಟ್ಟಗಿರೋದು ಅಂತಂದ್ರೆ ಶುದ್ಧವಾದ ಕಣ್ಣು, ನಿನ್ನ ಕಣ್ಣು. ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಚನ. ನಾನು ನನ್ನ ಕಣ್ಣುಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ನಾನು ಯುವತಿಯನ್ನು ಅಥವಾ ಯುವಕನನ್ನು ನೋಡಿ ನನ್ನ ಹೃದಯದಲ್ಲಿ ಮೋಹ ಒಳ್ಳದಂತೆ ಅಂತ ಇದೆ. ಅದಕ್ಕೋಸ್ಕರವಾಗಿ ನಾವು ಅಂತ ಪ್ರಾರ್ಥನೆ ಉಪವಾಸ ದಿನಗಳಲ್ಲಿ, ತಂದೆಯೇ ನನ್ನ ಕಣ್ಣುಗಳನ್ನು ಮುಟ್ಟು, ನನ್ನ ಕಣ್ಣು ನಿನ್ನನ್ನು ನೋಡ್ಬೇಕು, ನಿನ್ನ ರಾಜ್ಯ ನೋಡ್ಬೇಕು, ನಿನ್ನ ದರ್ಶನವಾಗಬೇಕು. ಈ ಪ್ರಪಂಚದಲ್ಲಿರುವಂತ ಈ ಸ್ಮಾರ್ಟ್ ಫೋನ್ಗಳಲ್ಲಿರುವಂತದ್ದು ನನಗೆ ಬೇಡ. ಅದು ನನಗೆ ಕುರುಡನಾದರೂ ಪರವಾಗಿಲ್ಲ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಇದೇ ಟೈಮಲ್ಲಿ ಹೇಳ್ತೀನಿ. ಉಪವಾಸ ಪ್ರಾರ್ಥನೆ ಊಟಕ್ಕೆ ಅಲ್ಲ ಉಪವಾಸ. ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ನೀವು ಉಪವಾಸ ಮಾಡಿ ನನಗೆ ಬೇಡದಲ್ಲ. ಊಟಕ್ಕೆ ನೀವು ಉಪವಾಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಊಟ ತಿಂದ್ರೂ ಪರವಾಗಿಲ್ಲ. ಮೊಬೈಲ್ ಉಪವಾಸ ಮಾಡಿಸಿ 40 ದಿವಸ ಇದು ಹಾಕಕ್ಕೆ ನಿನ್ಗೂ ನನಗೂ 40 ದಿನ. ಬಾಯ್, no, I don't want to touch you, you know. Yeah. ಅದಕ್ಕೆ ಉಪವಾಸ ಮಾಡಿಸಿ. ಬಹಳ ಒಳ್ಳೇದಾಗುತ್ತೆ. ನೀವಿಲ್ಲಿ ಉಪವಾಸ ಮಾಡ್ಕೊಂಡು ಇಲ್ಲಿ ಕಿತ್ತಾ ಇದ್ರೆ ಯೂಟ್ಯೂಬ್, ಯಾವ್ದು ಏನಿಲ್ಲ ಹೆಸರು ಯೂಟ್ಯೂಬ್ ಅಂತೆ. ಅಂದ್ರೆ ನಾವೇ ಟ್ಯೂಬ್ಗಳು, ಟ್ಯೂಬ್ಲೈಟ್ಗಳಾಗಿ ಹೋಗ್ಬಿಟ್ಟಿದೀವಿ. ಅವ್ನು ಎಷ್ಟು ಹೆಂಗಿಟ್ಟಿದ ನೋಡ್ರಿ. ಯೂಟ್ಯೂಬ್, ಆಮೇಲೆ ಅದೇನು ಫೇಸ್ಬುಕ್ ಒಳ್ಳೇದು ಇರುತ್ತೆ, ಇಲ್ಲ ಅಂತ ಅಲ್ಲ. ಈಗ ನೋಡಿ ಫೇಸ್ಬುಕ್ ಲೈವ್ ಇದೆಲ್ಲ ಒಳ್ಳೇದೇ. ಆದ್ರೆ ನಾವು ಒಳ್ಳೇದು ನೋಡಕ್ ಹೋಗಲ್ಲ, ಕೆಟ್ಟದ್ದು ಸೈತಾನ ಜಾಸ್ತಿ ತೋರಿಸ್ತಾ ಇರ್ತಾರೆ. ಅಂತದಕ್ಕೆ ಹೋಗಬಾರದು. ಆಮೇಲೆ ಇನ್ಯಾವುದೋ ಕೆಲವು ಇರ್ತವೆ, ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ನನ್ನ ಪ್ರಿಯ ಮಿತ್ರರೇ, ಈ ಮೊಬೈಲ್ ಅಲ್ಲಿರುವಂತ ಆಪ್ಸ್ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತು. ಅವುಗಳ ಗೊಡವೆಗೆ ಹೋಗಬೇಡಿ. ಬಿವೇರ್ ಆಫ್ ದಟ್ ದೋಸ್ ಕೈಂಡ್ ಆಫ್ ಆಪ್ಸ್. ನಿನಗೆ ಮೊಬೈಲ್ ಇರೋದು ಕಮ್ಯುನಿಕೇಶನ್. ಇನ್ನೇನಾದ್ರೂ ದೈವಿಕ ವಿಚಾರವಾಗಿ ತಿಳ್ಕೊಳ್ಳುವಂತ ಡಿಕ್ಷನರಿ ನೋಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಲೈಬ್ರರಿ ಇರುತ್ತೆ ಇದರೊಳಗಡೆ. ಸಿಕ್ಕಾಪಟ್ಟೆ ನಾನಂತೂ ಯೂಸ್ ಮಾಡ್ತೀನಿ. ನಾನು ಸಿಕ್ಕಾಪಟ್ಟೆ ವಿಷಯಗಳನ್ನ ನನ್ನ ಬಸ್ನಲ್ಲಿ, ರೈಲಿನಲ್ಲಿ ಪ್ರಯಾಣ ಮಾಡುವಾಗ ನನಗೆ ಅನೇಕ ಪುಸ್ತಕಗಳು ಸಿಕ್ಕಲ್ಲ. ನಾನು ರೆಫರೆನ್ಸ್ ತಗೊಳ್ಳೋದಿಕ್ಕೆ ಇದರಲ್ಲಿ ನೋಡ್ತೇನೆ. ನನಗೆ ಏನ್ ಬೇಕು ಅದರ ಮಾಹಿತಿ ತಗೊಳ್ತೇನೆ. ಅದು ಒಳ್ಳೆ ಕಲ್ಚರ್. ಅದು ದೇವರ ಮಕ್ಕಳ ಸ್ವಭಾವ. ಸೈತಾನ ಮಕ್ಕಳ ಸ್ವಭಾವ ಏನು ಗೊತ್ತಾ? ಯಾವಾಗಲೂ ಅದೇ ಅದೇ ಅದು ಯಾವುದು ಅದು ಅದು. ನಾನು ಇದರಲ್ಲಿ ಡಿಫರೆನ್ಸ್ ಹೇಳ್ತೀನಿ. 1 ಯೋಹಾನ 3ನೇ ಅಧ್ಯಾಯ 8-9 ವಚನಗಳಲ್ಲಿ ಇಬ್ರು 2 ವಿಧವಾದ ವ್ಯಕ್ತಿಗಳಿರ್ತಾರೆ. ಒಬ್ಬನು ಸೈತಾನ ಕಡೆಯವನು ಪಾಪ ಮಾಡ್ತಾನೆ, ದೇವರ ಕಡೆಯವನು ಪಾಪ ಮಾಡಲ್ಲ, ಅಷ್ಟೇ. ಅಲ್ಲಿದೆ ನೋಡಿ, ಯಾರಾದ್ರೂ ಹೋದ್ರಿ? ದೇವರಿಂದ ಹುಟ್ಟಿದವನು ಕ್ರೈಸ್ತನು, ನಿಜ ಭಕ್ತನು, ನಿಜ ಕ್ರೈಸ್ತನು ಯಾವ ಕಾರಣಕ್ಕೂ ಕೂಡ ಅಸಹ್ಯವಾದದ್ದು, ಅಶ್ಲೀಲವಾದದ್ದನ್ನು ಬಯಸಲ್ಲ.
ಇದು ಯಾಕೆಂದ್ರೆ ದೇವರ ಬೀಜವು ಅವನಲ್ಲಿ ಇದೆ, ದೇವರ ವಾಕ್ಯ ಇದೆ, ದೇವರಿದ್ದಾನೆ ಅವನೊಳಗಡೆ. ಅದಕ್ಕೆ ಅವನು ಕೆಟ್ಟದನ್ನು ನೋಡಿದಾಗ ಓಡೋಗ್ತಾನೆ. ಆಮೇಲೆ ಮತ್ತೆ ಮುಂದುವರಿಸಿ, ಅದಕ್ಕೆ ಅವನು ಪಾಪ ಮಾಡಲ್ಲ. ಆಮೇಲೆ ಮಾಡಲ್ಲ. ನೀನು ನಿಜವಾಗಿಯೂ ಕೂಡ ದೇವರಿಂದ ಹುಟ್ಟಿದೀಯಾ, ದೇವರ ಜೀವ ನಿನ್ನಲ್ಲಿ ಇದೆಯಾ, ಹಾಗಾದ್ರೆ ನೀನು ಪಾಪದ ಯೋಚನೆಗಳು ಇರಲ್ಲ, ಖಂಡಿತ ಇರಲ್ಲ. ಇಲ್ವಾ? ಖಂಡಿತವಾಗಿಯೂ. ಈಗ ಹೋಗಿ ನೆಕ್ಸ್ಟ್ ಹೋದ್ರಿ. ಎಂಟನೇ ವಚನ ಓದಿದ್ರ? ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನು, ಆದಿಯಿಂದಲೂ ಸೈತಾನನು ಪಾಪ ಮಾಡ್ತಾ ಇದ್ದಾನೆ. ಈಗ ಇನ್ನೊಂದು ವಚನ ಓದ್ರಿ ಅದೇ ಟೈಮ್ನಲ್ಲಿ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ. ಸೈತಾನನು ನಿಮ್ಮ ತಂದೆ. ಯೇಸುವನ್ನು ಹೇಳ್ತಾರೆ, ಪಾಪ ಮಾಡುವಂತವರು, ಈ ಕೆಲವು ಅಸಹ್ಯವಾದ ಅಶ್ಲೀಲ ದೃಶ್ಯಗಳನ್ನು ನೋಡುವಂತವರು ಸೈತಾನನಿಗೆ ಸಂಬಂಧಪಟ್ಟವರು. ಪಾಪ ಬೇಕಂತ ಪಾಪ ಮಾಡುವಂತವರು ಸೈತಾನನ ಕಡೆ ಸಂಬಂಧಿಗಳು ಅಂತ ಕ್ಲಿಯರ್ ಕಟ್ ಇದೆ. ಹೋದ್ರಿ. ಸೈತಾನನು ನಿಮ್ಮ ತಂದೆ, ಹುಟ್ಟಿದವರ ಕಾರಣ ಅವನ ದುರಿಚ್ಛೆಗಳೇ, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಅನ್ಯಾಯ, ಅಕ್ರಮ, ನೀಚತನ, ವೈರತ್ವ, ಭ್ರಷ್ಟತ್ವ, ಇದೆಲ್ಲ ಎಲ್ಲಿಂದ ಹುಟ್ಟುತ್ತೆ? ಸೈತಾನನೇ. ಈಗ ಅದು ನಿಮ್ಮ ಹತ್ರ ಇದೆ ಅಂತಂದ್ರೆ, ಈಗ ಒಬ್ಬನ ಮೇಲೆ ಏನ್ ಮಾಡ್ತೀರಿ? ದ್ವೇಷ ಇಟ್ಕೊಳ್ತೀರಿ. ದೇವ ಹೇಳಿದ್ರ ದ್ವೇಷ ಮಾಡ್ರಿ ಅಂತ ಹೇಳಿಲ್ವಲ್ಲ. ಇನ್ನೊಬ್ಬನ ಮೇಲೆ ಕೋಪ ಮಾಡ್ಕೊಳ್ತೀರಿ, ಮತ್ತೊಬ್ಬನ ಮೇಲೆ ಉರಿ, ಅವ್ರಿಗೆ ಸಾಧ್ಯವಾದ್ರೆ ಸ್ಟ್ಯಾಪಿಂಗ್ ಅಥವಾ ಹೊಡೆಯೋದನ್ನು ಕೂಡ ನಿಮಗೆ ಬರುತ್ತೆ. ಆಮೇಲೆ ಕೊಬ್ಬಿದ ಹೃದಯ, ಉಬ್ಬಿದ ಕಣ್ಣುಗಳು, ಇದೆಲ್ಲ ಎಲ್ಲಿಂದ ಬರುತ್ತೆ? ಇದು ದೇವರ ಮಕ್ಕಳದಲ್ವಲ್ಲ, ಇದು ದೇವರಿಂದ ಬಂದಿದ್ದಲ್ವಲ್ಲ. ಹಾಗಾದ್ರೆ ನೀವು ಸೈತಾನನ ಕಂಟ್ರೋಲ್ ನಲ್ಲಿ ಇದ್ದವರು ಈ ಕೆಲಸ ಮಾಡ್ತಾರೆ, ಕ್ಲಿಯರ್ ಕಟ್ ಇದೆ. ಮತ್ತು ಸೈತಾನನಿಗೆ ಸಂಬಂಧಪಟ್ಟವರು ಲೋಕವನ್ನು ನೋಡಿ ಲೋಕದಂಗೆ ಇರಬೇಕು ಅಂತ ಆಲೋಚನೆ ಮಾಡ್ತಾರೆ. ಲೋಕ ಪ್ರಪಂಚದಲ್ಲಿ ಏನಿದೆ, ಈಗ ನಮ್ಮ ಈ ಗಂಡು ಮಕ್ಕಳು ಅಷ್ಟೇ. ಈ ಗಂಡು ಮಕ್ಕಳು ನಾನು ಬೇರೆ ಕಡೆಗಳಲ್ಲಿ ಕ್ರೈಸ್ತ ಸಭೆಗಳಲ್ಲಿ ಚರ್ಚ್ಗಳಲ್ಲಿ ನೋಡ್ತಾ ಇರ್ತೀನಿ. ಈಗ ಪ್ರಪಂಚದವರು ಕಟಿಂಗ್ ಏನ್ ಮಾಡಿಸ್ಕೊಳ್ತಾರೆ, ಏನೋ ಇಲ್ಲಿ ಗೀಕೋದು, ಇಲ್ಲಿ ಗೀಕೋದು, ಇಲ್ಲಿ ಏನೇನೋ ನಾಮ ಇಟ್ಕೊಳ್ಳೋದು, ಅದೊಂಥರ ಇರ್ತವೆ. ಏನಾಯಿತು ಅಂತ ಅಂದ್ರೆ ಪ್ರಪಂಚದವರು ಓಕೆ, ನಿನ್ಗೆ ಯಾಕೆ? ನಿನ್ ದೇವರ ಮಗುವಲ್ವೇ, ದೇವರ ಮಗನಲ್ವೇ, ದೇವರು ನಿನ್ನೊಳಗಡೆ ಇದ್ದಾನಲ್ವೇ? ಆ ಕಮಂಗಿ ತರ ನೀನು ಇರ್ಬೇಕಾ? ಗಡ್ಡೆಗಳು ವಿಚಿತ್ರ ಗಡ್ಡೆಗಳು ಮಾಡ್ಕೊಳ್ಳೋದು, ವಿಚಿತ್ರ ವಿಚಿತ್ರ ಫ್ಯಾಷನ್ಗಳು ಮಾಡ್ಕೊಳ್ಳೋದು, ವಿಚಿತ್ರವಾಗಿ ಅದೇನದು ಜಡೆ ಹಾಕೊಳ್ಳೋದು, ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳೋದು, ಹುಡುಗರಾಗಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳಲ್ಲ, ಎಂತ ವಿಪರ್ಯಾಸ. ಆಮೇಲೆ ಇದು ವಾಲೆ ಹಾಕೊಳ್ಳೋದು, ಹೆಣ್ಮಕ್ಳೇನೋ ವಾಲೆ ಹಾಕೊಳ್ಳೋದು ಓಕೆ. ಈ ಗಂಡು ಮಕ್ಳು ಯಾಕೆ ಇಲ್ಲೊಂದು ವಾಲೆ ಹಾಕೊಳ್ಳೋದು? ಈ ವಾಲೆ ಹಾಕೊಂಡ್ರೆ ಜನ ಏನಂತಾರೆ ನಿಮ್ಮನ್ನ? ನೀನ್ ಹೆಣ್ಣು ಗಂಡು ಪತಾ ನೈ. ಹೆಣ್ಮಕ್ಳೆಲ್ಲ ಕೂದಲು ಬರಬಾರ್ದು ಅಂತ ಏನೇನೋ ಕೆಲವು ಲೋಷ್ ಅದೇನೇನೋ ಆಯಿಂಟ್ಮೆಂಟ್ ಹಂಚ್ಕೊಳ್ತಾರೆ. ನಿನ್ಗೆ ಯಾಕೆ ಬೇಕು? ಅವ್ರಿಗೂ ಮೀಸೆ ಬರಬಾರ್ದು ಅಂತ ಇಲ್ಲೆಲ್ಲ ಹಾಕ್ತಾರೆ. ಏನ್ರಿ ಇದು ಕಚಡ ಇದು? ಈಗ ಅವ್ರ ಮುಖಗಳು ನೋಡ್ರಿ ಹೆಂಗಿರುತ್ತೆ ಅಂತಂದ್ರೆ, ಈ ಹೆಣ್ಮಕ್ಳಾದ್ರೂ ಸ್ವಲ್ಪ ಚೆನ್ನಾಗಿರ್ತಾರೆ, ಈ ಗಂಡು ಮಕ್ಕಳು ಅದಕ್ಕೂ ಕಡಿಮೆ. ಅದು ಯಾರು ಅಲ್ಲ, ಸೋ ಕಾಲ್ಡ್ ಬಿಲೀವರ್ಸ್, ಚರ್ಚ್ಗಳಲ್ಲಿರುವಂತ ಹಿರಿಯರ ಮಕ್ಕಳು. ಹೇಳ್ಬೇಕಲ್ಲ, ನಾನು ಒಂದ್ಸಲ ಹುಬ್ಬಳ್ಳಿನಲ್ಲಿ ರೀಚ್ ಮಾಡ್ತಾ ಇದ್ದೆ. ರೀಚ್ ಮಾಡುವಾಗ ಅಲ್ಲಿ ನವರಂದ್ರನೇ ಇನ್ಯಾವುದು ಇಲ್ಲ, ನಮ್ಮ ECI ಚರ್ಚ್ ರೀಚ್ ಮಾಡ್ತಾ ಇದ್ರೆ ಇದನ್ನ ಹೇಳಿದೆ. ಅದ್ರಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮಗ ಅಂತೆ. ಅವನು ಗೊತ್ತಿ ತರ ಇದ್ದವನು. ಅವ್ರ ಮನೇಲಿ ಎಷ್ಟು ಸಲ ಹೇಳಿದ್ರು ಕೂಡ ಕೇಳಲಿಲ್ಲ ಅವನು. ಅವ್ರ ಕಟಿಂಗು, ಅವನು ಇದು ಅದು ಎಲ್ಲ ವಾಕ್ಯ ತೋರಿಸ್ತೆ. ಇಂಥ ಕೆಲಸ ಮಾಡುವಂಥವ್ರಿಗೆ ಯೆಹೋವನಿಗೆ ಅಸಹ್ಯ ಅಂತ ಹೇಳ್ತಾರೆ. ನಾನು ಹೇಳಲಿಲ್ಲ, ವಾಕ್ಯ ಇದೆ, ನಿಮಗೂ ಹೇಳ್ತೀನಿ ನೋಡ್ರಿ. ಯಾಜಕ ಕಾಂಡ 19ನೇ ಅಧ್ಯಾಯ, ಇವೆಲ್ಲ ಈ ಉಪವಾಸ ದಿನಗಳಲ್ಲಿ ನಾವು ಬಿಡಬೇಕಾಗುತ್ತೆ. ಯಾಜಕ ಕಾಂಡ 19ನೇ ಅಧ್ಯಾಯ 27-28 ವಚನಗಳಲ್ಲಿ ಓದ್ರಿ. ಗಡ್ಡವನ್ನು ವಿಕಾರ ಮಾಡಿಕೊಳ್ಬಾರ್ದು ಗಂಡು ಮಕ್ಕಳು. ಬಿಟ್ರೆ ಪೂರ್ತಿ ದಾಡಿ ಬಿಟ್ಕೊಳ್ಳಿ, ಇಲ್ವಾ ಪೂರ್ತಿ ಸೇವೆ ಮಾಡ್ಕೊಳ್ಳಿ.
ಅಲ್ಲ ಹೆಣ್ಣು ಅಲ್ಲ ಅನ್ನೋ ತರ ಇರಕ್ ಹೋಗ್ಬೇಡ್ರಿ. ಹೆಂಗೆಂಗೋ ಅವತಾರಗಳು ಹಾಕೊಳಕ್ ಹೋಗ್ಬೇಡ್ರಿ. ವಾನೆಗಳು ಹಾಕೊಳ್ಳೋದು, ಆಮೇಲೆ ಇಲ್ಲೇನೋ ಇನ್ನೊಂದು ಆ ಹೆಣ್ಮಕ್ಳು ಇವಾಗ ಗಂಡು ಮಕ್ಳು ಒಂದ್ ಹಾಕೊಂಡ್ರು ಅಂತ ಅಂದ್ಬಿಟ್ಟು ಅವ್ರು ಹಾಕೊಳ್ತಾರೆ ಅಂತ ಈಗ ಹೆಣ್ಮಕ್ಳು ಮೂರು ಹಾಕೊಳ್ತಾರೆ. ಇಲ್ಲಿಂದ ಇಲ್ಲಿ ಚುಚ್ಕೊಳ್ತಾರೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಯಾಕಮ್ಮ ಅಂತಂದ್ರೆ ಆ ಗಂಡು ಮಕ್ಳು ನೋಡ್ರಿ ನಮ್ಮನ್ನೇ ಕಾಂಪಿಟೇಷನ್ ಮಾಡ್ತಾರೆ. ನಾವು ಅವ್ರಿಗೆ ಕಮ್ಮಿನ ಚುಚ್ಚುವ ಏನ್ ಮಾಡಕ್ ಆಗುತ್ತೆ. ಈಗ ಒಂದು ಕಮ್ಮಿ ಈ ಕಾಂಪೇಲ್ ಹಾಕೊಳ್ಳೋದು ಒಂದು ಕಮ್ಮಿ ಆಗ್ಬಿಟ್ಟಿರ್ತಾರೆ ಗಂಡು ಹುಡುಗರಿಗೆ. ಕಾಂಪೇಲ್ ಒಂದು ಹಾಕೊಂಡ್ಬಿಟ್ರೆ ನಿನ್ ಗಂಡ ಯಾರು ಅಂತ ಕೇಳ್ಬೋದು. ಏನ್ ಕಥೆನೋ ಏನಪ್ಪ, ಇದೊಂಥರ ಹುಚ್ಚು. ದೇವರಿಂದೆಲ್ಲ ಅಸಹ್ಯ ಪಡ್ತಾರೆ. ಗಡ್ಡವನ್ನು ವಿಕಾರ ಮಾಡಿಕೊಳ್ಳಬಾರದು. ನೀವು ಇಷ್ಟ ಬಂದಂಗೆ ಕಟಿಂಗ್ ಮಾಡಿಸ್ಕೊಳ್ಬಾರ್ದು. ತಟ್ಟೆ ಕಟಿಂಗು, ಪ್ಲೇಟ್ ಕಟಿಂಗು, ಕೋತಿ ಕಟಿಂಗು ಅದನ್ನ ನೋಡಿ ಬೇಕಾದ್ರೆ ಕೋತಿಗೂ ಕುಣಿಸ್ರಿ, ಇವನಿಗೂ ಕುಣಿಸ್ರಿ, ಇಬ್ಬರನ್ನ ನೋಡ್ರಿ. ಆ ಕೋತಿ ಹೆಂಗಿರುತ್ತೆ ಇವನು ಹಂಗೆ ಇರುತ್ತೆ. ಇದು ಕೋತಿನ ಇಲ್ಲ ಮನುಷ್ಯನ. ಅದು ನಾವ್ ಎನ್ಕರೇಜ್ ಮಾಡಬಾರ್ದು. ತಂದೆ ತಾಯಿಗಳು ಒಂದ್ ವೇಳೆ ನಮ್ಮ ಮಕ್ಕಳು ಆ ತರ ಏನಾದ್ರು ಬಂತು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಶಿಕ್ಷೆ ಕೊಡದೇ ಇರುವಂತ ತಂದೆ ಮಗನಿಗೆ ಶತ್ರು ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಚೆನ್ನಾಗಿ ಹೋಗಿ ಬಿಡ, ಚೆನ್ನಾಗಿದೆ ಬಿಡ. ಅವ್ನು ಇನ್ನೊಂದ್ ತರ ಮಾಡ್ಕೊಂಡ್ ಬರ್ತಾನೆ, ಇನ್ನೇನೇನೋ ಮಾಡ್ಕೊಂಡ್ ಬರ್ತಾರೆ. ಸೈತಾನ ನನ್ನೇ ಕರ್ಕೊಂಡ್ ಬರ್ತಾರೆ ನಿಮ್ಮ ಮನೆಗೆ. ಬೇಕಾ? ಯೋಚನೆ ಮಾಡಿ. ನೆಕ್ಸ್ಟ್ ಹೋದ್ರಿ ಅಮ್ಮ. ದೇಹ ಗಾಯ ಮಾಡ್ಕೊಳ್ಳಂಗಿಲ್ಲ. ಆಮೇಲೆ ಇದು ಟ್ಯಾಟೋ ಕಲ್ಚರ್, ಟ್ಯಾಟೋ ಹಾಕ್ಸ್ಕೊಳ್ಳೋದು ಇಲ್ಲಿ. ದೇಹ ಓಕೆ, ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಮ್ಮ ಹೆಣ್ಮಕ್ಳು ಹಾಕ್ಸ್ಕೊಂಡಿದ್ದಾರೆ, ಗಂಡು ಮಕ್ಕಳು ಹಾಕ್ಸ್ಕೊಂಡಿದ್ದಾರೆ, ಓಕೆ, ಅದೇನು ತೊಂದರೆ ಇಲ್ಲ. ರಕ್ಷಣೆ ಹೊಂದಿ ಯೇಸು ಸ್ವಾಮಿಯಲ್ಲಿ ದೀಕ್ಷಾ ಸ್ಥಾನ ತಗೊಂಡು ಚರ್ಚಿಗೆ ಬಂದ ಮೇಲೆ ಈ ಅಚ್ಚೆ ಹಾಕ್ಸ್ಕೊಳ್ಳುವಂಥದ್ದು ಯಾಕೆ? ಇವಾಗ ಟ್ಯಾಟೋ ಅನ್ನೋದು ಬಹಳ ಫ್ಯಾಷನ್ ಆಗುತ್ತೆ. ಈ ಟ್ಯಾಟೋ ಈ ನುಣ್ಣು ಕೊಡಿಸ್ಕೊಂಡು ಇಲ್ಲೂ ಹಾಕ್ಸ್ಕೊಳ್ತಾರೆ. ಎಲ್ಲೆಲ್ಲೂ ಒಂಥರ ನೋಡಿದ್ರೆ ಸೈತಾನ ಹೆಂಗಿರ್ತಾನ ಹಿಂಗೇ ಕಾಣಿಸ್ತಾರೆ. ಇಲ್ಲ ಹಾಕೊಳ್ಳೋದು, ಇದನ್ನೆಲ್ಲ ಈ ಹಿಂದ್ಗಡೆ ಹಾಕೊಳ್ಳೋದು, ಏನಪ್ಪ ಪ್ರೈವೇಟ್ ಪಾರ್ಟ್ಗಳಲ್ಲೂ ಕೂಡ ಹಾಕೊಳ್ಳೋದ. ನೋಡಿರ್ಬೇಕಾದ್ರೆ ವಿಚಿತ್ರ ವಿಚಿತ್ರ. ಇದು ಈ ಟ್ಯಾಟೋ ಕಲ್ಚರ್ ಸೈತಾನಂದಿದು. ಮೈ ಮೇಲೆ ಅಚ್ಚೆ ಇರುವಂತದ್ದು ಸೈತಾನ ಕರೆಯೋದು ಅಂತ ಐಡೆಂಟಿಫಿಕೇಶನ್ ಅದು ಅಷ್ಟೇ. ಇದು ಸೈತಾನ ಮುದ್ರೆ ಹೋಗೋದಂಗೆ 666 ಏನು ಅವಶ್ಯಕತೆ ಇಲ್ಲ. ಟ್ಯಾಟೋ ಹಾಕಿಸ್ಕೊಂಡವರು ಅಂದ್ರೆ ಮತ್ತೆ ಹೇಳ್ತೀನಿ, ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಇದ್ದಿದ್ದು ದೇವರು ಲೆಕ್ಕ ತಗೊಳ್ಳಲ್ಲ. ರಕ್ಷಣೆ ಹೊಂದಿದ ಮೇಲೆ ಹಾಕಿಸ್ಕೊಂಡ್ರೆ ಲೆಕ್ಕಕ್ಕೆ ಬರುತ್ತೆ ಪಕ್ಕ. ಆಮೇಲೆ ನೆಕ್ಸ್ಟ್ ಓದಿ ಸಿಸ್ಟರ್. ನಾನು ಯೆಹೋವನು, ಏನು ಇವು ಅಸಹ್ಯ ನನಗೆ. ಐ ಡೋಂಟ್ ಲೈಕ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಐ ಆಮ್ ಎ ಹೋಲಿ ಗಾಡ್. ಐ ವಾಂಟ್ ಟಾಲರೇಟ್. ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಸುಮ್ಮನೆ ಕೂತ್ಕೊಂಡು ನಾನು ನೋಡ್ತಾ ಕೂತ್ಕೊಳ್ಳೋದಿಕ್ಕೆ. ಏನ್ ಅನ್ಕೊಂಡಿದ್ದೀರಿ? ನನಗೆ ಏನ್ ಅನ್ಕೊಂಡಿದ್ದೀರಿ? ಈಗ ಇಂಥ ಪಾಪಗಳನ್ನು ನಾವು ಬಿಡಬೇಕು. ಎಚ್ಚರಿಕೆ ಮಾತುಗಳನ್ನು ದೇವರು ಹೇಳುವಾಗ, ದೇವರೇ ನನ್ನ ಕಣ್ಣು ನೆಟ್ಟಿಗಿರ್ಲಿ, ನನ್ನ ಕಣ್ಣು ಸುಟ್ಟಿಗಾಗುವುದು ಬೇಡ. ನಾನು ಇತರರನ್ನು ನೋಡುವಾಗ ಪವಿತ್ರವಾದ ದೃಷ್ಟಿಯಿಂದ ನೋಡಬೇಕು. ಅಪವಿತ್ರವಾದ ದೃಷ್ಟಿ ನನಗೆ ಬೇಡ. ಯಾರನ್ನೇ ನೋಡಿದ್ರು ಕೂಡ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೇನೆ ನೋಡಿ. ಯಾವುದೇ ಆಗಲಿ ಫೇಸ್ ಟು ಫೇಸ್ ಅಂದ್ರೆ ಐ ಟು ಐ ದೇರ್ ಇಸ್ ನೋ ಸಿನ್ ಇಲ್ಲ. ಯಥಾರ್ಥವಾಗಿ ನೋಡಿ, ಯಾರು ಬೇಕಾದ್ರೂ ಅದರಲ್ಲಿ ಏನಿಲ್ಲ, ಪಾಪ ಇಲ್ಲ. ಗ್ರೌಂಡ್ ಟು ಐ ಹಿಂಗ್ ನೋಡಿದ ತಕ್ಷಣ ಅಲ್ಲಿ ಪಾಪ ಇರುತ್ತೆ. ನೀವೇ ನೋಡ್ಕೊಂಡ್ಬಿಡ್ತಿರ್ಬೇಕಾದ್ರೆ ಯಾರನ್ನಾದ್ರೂ ನೋಡ್ರಿ, ಈ ತರ ನೋಡುವಂತವ್ರು ಯಾವಾಗಾದ್ರೂ ಸಿಕ್ಕಿದ್ರೆ ಓ ಇದು ಡೇಂಜರ್, ನೀವೇ ತಿಳ್ಕೊಳ್ಬಹುದು. ಅವರ ಫಲಗಳಿಂದಲೇ ಅವರನ್ನು ತಿಳ್ಕೊಳ್ರಿ ಅಂತ ಯೇಸು ಸ್ವಾಮಿಯವರು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದಲ್ಲಿ ಹೇಳಿದ್ದಾರೆ. ನಿಮ್ಮ ಮನೆಗಳಿಗೆ ಬರುವಂತವರೆಲ್ಲರೂ ಶುದ್ಧವಾದವರಲ್ಲ, ಎಲ್ಲರೂ ಶುದ್ಧವಾದ ಕಣ್ಣುಗಳಲ್ಲ. ಎಷ್ಟೋ ಜನರು ಕೂಡ ಅಪವಿತ್ರವಾದ ಕಣ್ಣುಗಳುಳ್ಳವಂತವ್ರು ಬರ್ತಾರೆ. ನೋಡ್ರಿ, ಅವ್ರನ್ನ ಗಮನಿಸ್ರಿ, ಅವರ ಕಣ್ಣು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ನೀವು ಮಾತಾಡ್ತಾ ಇದ್ರಿ, ಹಿಂಗಂತಾರೆ. ಇಲ್ಲಿ ಬಂತು, ಅದು ನ್ಯಾಚುರಲ್, ಅದು ಮುಗೀತದು. ಓ ಇವನ್ನ ದೂರ ಇಡಬೇಕು, ಯೋಚನೆ ಮಾಡಿ, ಸ್ಟ್ರೈಟ್ ನೋಡ್ರಿ. ಆಮೇಲೆ ಇನ್ನೂ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ಸೀನ್ ಈಸ್ ನಾಟ್ ಸಿನ್,
ಸೆಕೆಂಡ್ ಸೀನ್ ಬಿಕಮ್ಸ್ ಸಿನ್. ಅದರ ಅರ್ಥ ಏನು? ಮೊದಲ ನೋಟ ನೇರ ನೋಟ ಪಾಪ ಇಲ್ಲ, ಎರಡನೇ ನೋಟ ಹಿಂಗನ್ನೋದು ಮತ್ತೆ ನೋಡು ಪಾಪ ಇಲ್ಲ, ಖಂಡಿತ ಇರುತ್ತೆ. ನೀವು ಒಂದು ವೇಳೆ ಮ್ಯಾಗ್ಝಿನ್ಗಳಲ್ಲಿ ನೋಡ್ತಾ ಇರ್ತೀರಿ, ಯಾವ ಅಶ್ಲೀಲವಾದ ದೃಶ್ಯ ಇದು ನಂದಲ್ಲ ಅಂತ ತಿರುಗಿಸ್ಬಿಟ್ರೆ ಆ ಫಸ್ಟ್ ನೋಟ ಮೊದಲನೇ ನೋಟ ಏನು ಪಾಪ ಅಲ್ಲ, ಮತ್ತೆ ಅದನ್ನ ತಿರುಗಿಸಿ ಪಾಪ ಎಂಟ್ರಿ ಆಗಿದೆ. ಕಣ್ಣು ಅನ್ನೋದು ಒಂದು ಕ್ಯಾಮರಾ ಇದ್ದಂಗೆ, ಇದರಲ್ಲಿ ಕ್ಯಾಮರಾ ಇರುತ್ತೆ, ಇಲ್ಲಿ ಬಟನ್ ಇರುತ್ತೆ. ಈ ತರ ನೋಡೋದು ತಪ್ಪೇನಿಲ್ಲ, ಈ ತರ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲಿ ಬಟನ್ಗೆ ಬೆರಳಿಟ್ಕೊಂಡು ಇದು ಬರುತ್ತೆ. ಸುಮ್ಮನೆ ನೋಡೋದ್ರಿಂದ ಏನು ತೊಂದರೆ ಇಲ್ಲ. ಇದು ಬಂತು ಅಂದ್ರೆ ಯಾರನ್ನೋ ಫೋಕಸ್ ಮಾಡಿ, ಇಂಥವೆಲ್ಲ ನೀವು ಟಿವಿಗಳಲ್ಲಿ ಕೇಳಿಸ್ಕೊಂಡಿದ್ದೀರಿ. ರೆಸ್ಟೋರೆಂಟ್ಗಳಲ್ಲಿ ಯಾವುದೋ ಹುಡುಗ ಹುಡುಗಿ ಏನೋ ಕಾಫಿ ಕುಡಿತಾ ಇದ್ರೆ ಮೇಲಿಂದ ಒಬ್ಬ ಆ ಹುಡುಗಿನೇ ಫೋಕಸ್ ಮಾಡಿ ತೆಗಿತಾ ಇದ್ದಿದ್ದು CCTV ನೋಡಿದೆ. ಯಾರು ನೋಡಿಲ್ಲ, CCTV ನೋಡಿದೆ. ನೋಡಿ ಎಂತದಿದೆ. ಹಾಗಾದ್ರೆ ಅವನು ತೆಗೆದು ಮತ್ತೆ ಹಿಂಗತ್ತು ಆ ಹುಡುಗಿನ ತೆಗೆದು ಎಕ್ಸ್ಪೋಸ್ ಮಾಡಿ ನೋಡೋದನ್ನ CCTV ಇದರ ಮೇಲೆ ಕೇಸು ಆಗಿದೆ. ಇಂಥದ್ದು ಚಾಳಿ ನಮಗೆ ಇರಬಾರದು. ಅದಕ್ಕೆ ಈ ಕ್ಯಾಮರಾ ಹೆಂಗೋ ನಮ್ಮ ಕಣ್ಣು ಹಂಗೆ. ನಮ್ಮ ಕಣ್ಣಿಂದ ನೋಡೋದ್ರಲ್ಲಿ ತಪ್ಪಿಲ್ಲ, ಬಟ್ ನೋಡಿದ್ದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬಾರ್ದು. ಆಗ ಆ ಇಮೇಜ್ ಇಲ್ಲಿ ಬಂದ್ಬಿಡುತ್ತೆ. ಆ ಇಮೇಜ್ ಇಲ್ಲಿ ಬಂದ್ಮೇಲೆ ನೀವು ಹೋಗಿ ರಾತ್ರಿ ಮಲ್ಕೊಂಡ್ಮೇಲೆ ನಿದ್ದೆ ಬರಲ್ಲ. ಮತ್ತೆ ಆ ಗೋಡೆ ಈ ಗೋಡೆ ಈ ಗೋಡೆ ಎಲ್ಲಾ ಗೋಡೆಗಳು ಪಾಪ ಅಂದ್ರೆ ಅಲ್ಲದೆ ಇನ್ನೇನಿದು? ಇದು ದೇವರಿಗೆ ಇಷ್ಟನ? ಇಲ್ಲ, ಖಂಡಿತವಾಗಿಲ್ಲ. ಇದು ಬೇಡ. ಮತ್ತೇನ್ ಬೇಕು? ರಾತ್ರಿ ನಿಮಗೆ ನಿದ್ದೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮೊಬೈಲ್ ನೋಡ್ಬೇಕು ಅಥವಾ ಟಿವಿ ನೋಡ್ಬೇಕು ಅಂತ ಹೇಳಿಲ್ಲ. 63ನೇ ಕೀರ್ತನೆ 6ನೇ ವಚನದಲ್ಲಿ ದಾವೀದನು ತನ್ನ ಅನುಭವವನ್ನು ಬರೀತಾನೆ. ರಾತ್ರಿ ನನಗೆ ನಿದ್ದೆ ಬಂದಿಲ್ಲ ಅಂದ್ರೆ ರಾತ್ರಿಯ ಒಂದೊಂದು ಜಾವಗಳಲ್ಲಿ, ಅಂದ್ರೆ ಜಾವ ಅಂದ್ರೆ ಗಂಟೆಗಳಿರ್ಬೋದು, ಹೊತ್ತು ಇರಬಹುದು, ರಾತ್ರಿಯ ಒಂದೊಂದು ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸ್ತಾ ಇರ್ತೇನೆ. ತೆಲುಗು ಬೈಬಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ರಾತ್ರಿ ಪೂಟ నేను నిన్ను ధ్యానించుచుండగా ప్రభు మెదడు దొరికినంత రుచికరంగా ఉన్నది. ನೋಡಿ, ನಾನು ನಿನ್ನನ್ನು ಧ್ಯಾನಿಸ್ತಾ ಇರುವಾಗ ಏನಾದ್ರು ಇದೆಯಾ ಸಿಸ್ಟರ್ ಮುಂದೆ? ಐದನೇ ವಚನ. ದೇವರನ್ನು ಧ್ಯಾನ ಮಾಡ್ತಾ ಇದ್ರಿ, ಏನಿರುತ್ತೆ ಗೊತ್ತಾ ನಿಮಗೆ? ರಾತ್ರಿ ನಿಮಗೆ ನಿದ್ದೆ ಬರದೇ ಇದ್ದಾಗ ಮೊಬೈಲ್ ಅಲ್ಲ ನಿಮಗೆ ಪುಸ್ತಕ ಕೊಡೋದು, ತೃಪ್ತಿ ಕೊಡೋದು, ಅದು ಸೈತಾನ ಕಡೆಯಿಂದ ಬರೋದು. ಆದ್ರೆ ದೇವರ ಧ್ಯಾನ, ಬೈಬಲ್ ಧ್ಯಾನ, ಅದಕ್ಕೆ 1ನೇ ಕೀರ್ತನೆ 1ನೇ ವಚನ 1ನೇ ಅಧ್ಯಾಯ 1-2 ವಚನಗಳಲ್ಲಿ ದುಷ್ಟರ ಆಲೋಚನೆಯಂತೆ ಪಾಪಾತ್ಮರ ಮಾರ್ಗದಲ್ಲಿ ಧರ್ಮದಿಂದ ಕರುಣನೆ ಇಲ್ಲದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಅವನು ಧನ್ಯನು. ಇವತ್ತು ದಿನ ಎಷ್ಟು ಜನ ಇದ್ದೀರಿ ಈ ತರ? ನನ್ನ ಮೊದಲುಗೊಂಡು ಪ್ರಶ್ನೆ ಹಾಕೊಳ್ಳೋಣ, ಎಷ್ಟು ಜನ ಇದ್ದೀವಿ? ಈ ವಾಕ್ಯ ನಮಗೆ ಬೇಕು. ಇದು ಲೆಂಟ್ ಡೇಸ್ನಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿರುವಂತ ವಿಷಯ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡಬೇಕೆ ಹೊರತು ಮತ್ತು ಈ ಮೀಡಿಯಾದೊಂದಿಗೆ ಅಲ್ಲ. ಇದು ಪಾಪ ಇರುತ್ತೆ ನಮ್ಮ ದೃಷ್ಟಿ. ಹಾಗಾದ್ರೆ ನಮ್ಮ ದೃಷ್ಟಿ ಇದು ಕಣ್ಣು ನೋಡಿ 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 ಅದಕ್ಕೆ ತೃಪ್ತಿ ಆಗೋದಿಲ್ಲ ಅಂತ ಪ್ರಸಂಗಿ 1:8 ಬರೆಯಲ್ಪಟ್ಟಿದೆ. ಅದ್ರ ಜೊತೆಯಲ್ಲಿ ಕಿವಿ ಕೇಳಿ 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 ಅದಕ್ಕೂ ತೃಪ್ತಿ ಇಲ್ವಂತೆ. ಈಗ ಕಿವಿಗಳಿಗೂ ನೋಡೋಣ. ಈ ಕಿವಿ ಎಂತ ಕಿವಿ ಇದು? ಇದು 2 ತಿಮೋಥಿ 4ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿದ್ರೆ ಅಲ್ಲಿ ತೀಟೆ ಕಿವಿ ಅಂತ ಬಂದಿದೆ, ದುರ್ದ ಚೌಲು ತೆಲುಗಿನಲ್ಲಿ. ಹಂಗಂದ್ರೆ ಈ ತೀಟೆ ಕಿವಿ ನಮಗೆ ಇರಬಾರ್ದು. ಈ ತೀಟೆ ಕಿವಿ ಏನ್ ಬಯಸುತ್ತೆ? ಈ ತೀಟೆ ಈ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡುತ್ತೆ. ಉದಾಹರಣೆಗೆ ಇವಾಗ ಮ್ಯೂಸಿಕ್ಗಳು ಒಂದು ಕಾಲದಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ನಮ್ಮ ಭಾರತೀಯ ಮ್ಯೂಸಿಕ್ ಬಹಳ ಚೆನ್ನಾಗಿತ್ತು. ಇವಾಗ ಪಾಪಿ ಮ್ಯೂಸಿಕ್, ಜಾಜ್ ಮ್ಯೂಸಿಕ್, ರಾಕ್ ಮ್ಯೂಸಿಕ್, ಇನ್ಯಾವ ಮ್ಯೂಸಿಕ್, DJ ಮ್ಯೂಸಿಕ್.
ಈಗ ಡಿಜೆ ಅಂತ ಅದೇನು ಕತೆ ಓ ಆ ಡಿಜೆ ಬಂತು ಅಂತ ಡಮ 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 ಡಮ. ಒಂದ್ಸಲ ಕಾರ್ನಲ್ಲಿ ಯಾರ್ದೋ ಕಾರ್ನಲ್ಲಿ ನನ್ನ ಲಿಫ್ಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಯಾರ್ದೋ ಅನ್ಯರ ಕಾರ್ನಲ್ಲಿ ಹೋಗ್ತಾ ಇದ್ದೀನಿ. ಅವ್ರು ಕರ್ಕೊಂಡು ಅವನು ಡಿಜೆ ಮ್ಯೂಸಿಕ್ ಹಾಕ್ತಿದ್ದಾನೆ. ಅವನಿಗೆ ನಾನು ಏನು ಹೇಳಂಗಿಲ್ಲ, ನನಗೆ ಫ್ರೀಯಾಗಿ ಲಿಫ್ಟ್ ತಗೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಅವನಪ್ಪ ದೇವ್ರೆ ನನ್ನ ಮೈಂಡ್ ಎಲ್ಲ ಖರಾಬ್ ಅಪ್ಪ. ಏನಪ್ಪ ಏನಂಗಲ್ ಇಷ್ಟು ಕೇಳ್ತಾ ಇದ್ದೆ, ಡಿಜೆ ಡಿಜೆ ಸ್ಟೈಲ್ ಆಗಿ ಹೇಳ್ತಾರೆ, ಡಿಜೆ ಎಂಜಾಯ್ ಮಾಡಿ ಅಂತ ಅಲ್ಲಿ ಸೀಟಲ್ಲಿ ಏನೇನು ದೇವ್ರೆ ಯಪ್ಪ ಇವ್ನಿಗೆ ಹೆಂಗ. ಅವಾಗ ಹೇಳ್ಬೇಕಪ್ಪ ನನ್ನ ಹಾಕು ಸ್ವಲ್ಪ ಡೀಪ್ ಇದೆ ಅಂತ ಆಫ್ ಮಾಡಪ್ಪ, ಇಲ್ಲಾಂದ್ರೆ ಇಲ್ಲೇನಾದ್ರು ನೆಗೆದಿದ್ದೋದ್ರೆ ಹೌದಾ ಅಂಕಲ್ ಆಫ್ ಮಾಡ್ತೀನಿ. ಇದು ತೀಟೆ ಕಿವಿ. ಈ ಕಿವಿ ನಮಗೆ ಬೇಡ. ದೇವರ ಮಾತುಗಳನ್ನು ಕೇಳುವ ಕಿವಿ ನಮಗೆ ಬೇಕು. ದೇವರನ್ನು ನೋಡುವ ಕಣ್ಣು ನಮಗೆ ಬೇಕು. ಪರಿಶುದ್ಧವಾದ ಕಣ್ಣು, ದೇವರ ಕಣ್ಣು ನಮಗೆ ಬೇಕು. ದೇವರ ಕಿವಿ ನಮಗೆ ಬೇಕು. ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಕಿವಿ ನಮಗೆ ಬೇಕೇ ಹೊರತು ಮತ್ತೆ ಪ್ರಪಂಚವನ್ನು ಕೇಳಿಸಿಕೊಳ್ಳುವಂಥದ್ದಲ್ಲ. ಬಹಳ ಜನ ಇಲ್ಲಿ ಚರ್ಚೆಲ್ಲೇ ಕುಂತಿರ್ತಾರೆ. ಈ ಗಣೇಶ ಹಬ್ಬ ಬಂದಿರುತ್ತಲ್ಲ, ನಾನು ಅದು ನೋಡ್ತಾ ಇರ್ತೀನಿ. ಪ್ರಸಂಗ ಮಾಡುವಾಗ ಕೆಲವರೆಲ್ಲ ಚೆನ್ನಾಗಿ ದೃಷ್ಟಿಸಿ ನೋಡ್ತಾ ಇರ್ತೀನಿ. ಗಣೇಶ ಹಬ್ಬ ಪಕ್ಕದಲ್ಲಿ ಗಣೇಶ ಕುಣಿಸ್ಬಿಟ್ಟು ಅವ್ರೇನಾದ್ರು ಈ ಸಿನಿಮಾ ಹಾಡ ಹಾಕಿರ್ತಾರೆ. ಸಿನಿಮಾ ಇಲ್ಲಿ ಕೇಳ್ರ ಕೇಳ್ತಾ ಇದ್ದೀನಿ ಅಕ್ಕ. ಒಂದ್ಸಲ ಭದ್ರಾವತಿನಲ್ಲಿ ಯೂಸ್ ಮೀಟಿಂಗ್ ತಗೊಂಡಿದ್ದೀನಿ. ಅಲ್ಲಿ ಪಕ್ಕದಲ್ಲಿ ರಿಕಾರ್ಡ್ ಹಾಕಿದ್ದಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ, ಸುಮ್ಮನೆ ಇದ್ದವನು. ನನಗೆ ಅರ್ಥ ಆಯ್ತು, ಇವನ್ನೆಲ್ಲ ಇದನ್ನ ಆಬ್ಜೆಕ್ಟ್ ಪಾಯಿಂಟ್ ಅಂತ. ಹಿಂಗಂದ್ರೆ ಎಲ್ಲಿದ್ಯಪ್ಪ ಅಂತ, ಎಲ್ಲೂ ಇಲ್ಲ, ಇಲ್ಲೇ ಇದ್ದೀನಿ. ನಾನು ಕೇಳಿದೆ ಎಷ್ಟು ಚೆನ್ನಾಗಿದ್ದಲ್ಲ ಮ್ಯೂಸಿಕ್ ಬಂದೆ ಹಿಂಗಂದ. ಓ ಬೇರೆ ಸೈತಾನನು ನಮ್ಮನ್ನು ವಂಚಿಸ್ತಾ ಇದ್ದಾನೆ. ಸೈತಾನನು ನಿಮ್ಮ ತಂದೆ, ನಿಮ್ಮ ತಂದೆಯ ದುರಿಚ್ಛೆಗಳನ್ನು ಮಾಡ್ತಾ ಇದ್ದೀರಿ. ಇದು ಪಾಪ. ಯೇಸು ಸ್ವಾಮಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ. ಇನ್ಮೇಲೆ ಈ ಒಂದು ಪವಿತ್ರ ದಿನಗಳಲ್ಲಿ ಅಥವಾ ಉಪವಾಸ ದಿನಗಳಲ್ಲಿ ತಂದೆಯೇ ಇಂಥ ಪಾಪ ನನ್ನ ಹತ್ರ ಇದೆ, ಕೆಟ್ಟದ್ದನ್ನು ನೋಡುವ ಕಣ್ಣಿದೆ, ಕೆಟ್ಟದ್ದನ್ನು ಕೇಳುವ ಕಿವಿ ಇದೆ, ಕೆಟ್ಟದ್ದನ್ನು ಆಲೋಚನೆ ಮಾಡುವಂತ ಮನಸ್ಸು ಅಥವಾ ನನ್ನ ಮೈಂಡ್ ಇದೆ. ಇದು ನನಗೆ ಹೋಗ್ಬೇಕಪ್ಪ, ದಯಮಾಡಿ ನನಗೆ ದಯವಿಟ್ಟು ಇದನ್ನು ನಿನ್ನ ಕೈಗೆ ಕೊಟ್ಟಿದ್ದೇನೆ. ನನ್ನ ಜೀವಿತವನ್ನು ಸರಿಪಡಿಸು, ನನ್ನನ್ನು ತೊಳೆ, ನನ್ನನ್ನು ಶುದ್ಧನನ್ನಾಗಿ ಮಾಡು, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ. ಇಲ್ಲ ಅಂದ್ರೆ ದೇವರೇನು ಹೇಳ್ತಾರೆ ಗೊತ್ತಾ? ನಿನವೆ ಪಟ್ಟಣದವರಿಗೆ ಹೇಳಿದಂಗೆ ಹೇಳ್ತಾನೆ. ನಿನವೆ ಪಟ್ಟಣಕ್ಕೆ ಏನ್ ಹೇಳ್ತಾ ಇದ್ದಾರೆ ದೇವರು? ಆಗ ಯೋನನನ್ನು ಕರೆದು, ಯೋನ ಪುಸ್ತಕ ತೆಗೀರಿ, ಯೋನನ ಪುಸ್ತಕ ತೆಗೀರಿ 3ನೇ ಅಧ್ಯಾಯ. ಅದು 1ನೇ ಅಧ್ಯಾಯದಲ್ಲೇ ಇನ್ಸ್ಟ್ರಕ್ಷನ್ ಇದೆ. ಹೋಗಿ ನಿನವೆ ಪಟ್ಟಣದವರಿಗೆ ಹೇಳು, ಅವರ ದುಷ್ಟ ಕಾರ್ಯಗಳು ಜಾಸ್ತಿ ಆಯಿತು, ಅವರು ಪಾಪ ಜಾಸ್ತಿ ಮಾಡ್ತಾ ಇದ್ದಾರೆ, ಅವರ ಪಾಪವನ್ನು ನಾನು ಇನ್ನು ಮೇಲೆ ಸಹಿಸೋದಿಲ್ಲ, ಅವರಿಗೆ ನಾನು ತೀರ್ಪು ಕೊಡುತ್ತಾ ಇದ್ದೇನೆ. ಆ ತೀರ್ಪು ಏನು ಅಂತಂದ್ರೆ, ಇನ್ನು 40 ದಿವಸದೊಳಗಾಗಿ ಆ ಪಟ್ಟಣವನ್ನು ಸಂಪೂರ್ಣವಾಗಿ ನಾಶ ಮಾಡಕ್ಬಿಡ್ತೇನೆ. 3ನೇ ಅಧ್ಯಾಯ 1ನೇ ವಚನದಿಂದ ಓದಿದ್ರೆ
ಡಾಕ್ಟರ್ ಸಿಸ್ಟರ್ ಥ್ಯಾಂಕ್ ಯು. ಅಲ್ಲಿ 10 ವಚನ ಇದೆ, ಆಮೇಲೆ ಓದ್ಕೊಳ್ಳಿ. ನೋಡಿ, ಪಶ್ಚಾತ್ತಾಪಕ್ಕೆ ಕರೆ, ಇಲ್ಲ ಅಂದ್ರೆ ನಿನಗೆ ತೀರ್ಪು. ಆ ತೀರ್ಪು ಏನಂದ್ರೆ ಇನ್ನು ನಿನ್ನನ್ನ ತೆಗೆದಾಕ್ಬಿಡೋದು ಅಷ್ಟೇ. ಇನ್ನು ನಿನ್ನನ್ನು ಉಳಿಸೋದಿಕ್ಕೆ ನನಗೆ ಇಷ್ಟ ಇಲ್ಲ. ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗ್ತೀಯಾ, ನಿನಗೆ ಉಳಿಸ್ತೇನೆ. ಎಚ್ಕೆಎಲ್ ಗ್ರಂಥ 33ನೇ ಅಧ್ಯಾಯ 11ನೇ ವಚನ. ದುಷ್ಟನು ತನ್ನ ದುಷ್ಟತ್ವದಲ್ಲಿ ಸಾಯುವುದು ನನಗೆ ಇಷ್ಟವಿಲ್ಲ, ಅವನು ನನ್ನ ಕಡೆಗೆ ತಿರುಗಿಕೊಂಡು ಬದುಕುವುದು ನನಗೆ ಇಷ್ಟ. ಅದಕ್ಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಾನೇ ಮಾನವನಾಗಿ ಬಂದನು. ಆತನ ಮೇಲೆ ನಂಬಿಕೆ ಇಡುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಬಂದನು. ಈಗ ನಾಶವಾಗ್ತೀಯಾ, ಇಲ್ಲ ದೇವರ ಕೃಪೆಗೆ ಪಾತ್ರನಾಗ್ತೀಯ? ದೇವರ ಕೃಪೆಗೆ ಪಾತ್ರನಾಗಬೇಕು ಅಂತಂದ್ರೆ ಬಟ್ಟೆಗಳನ್ನಲ್ಲ, ಊಟವನ್ನು ಬಿಡೋದಲ್ಲ, ಅಥವಾ ಎಂಟರ್ಟೈನ್ಮೆಂಟ್ ಬಿಡೋದಲ್ಲ, ಶುಭ ಕಾರ್ಯಗಳನ್ನು ಬಿಡೋದಲ್ಲ. ನಿನ್ನ ಹೃದಯವನ್ನು ಹರಿದುಕೊಂಡು ಪಶ್ಚಾತ್ತಾಪದಿಂದ ದೇವರ ಸನ್ನಿಧಿಯಲ್ಲಿ ಕೂತು, ತಂದೆಯೇ, ನನ್ನ ಪಾಪ ಕಾರ್ಯಗಳು ನನ್ನ ಮುಂದೆ ಬರ್ತಾ ಇದೆ, ನನ್ನ ಕಣ್ಣು ನನಗೆ ಮೋಸ ಮಾಡಿದೆ, ನನ್ನ ಕಿವಿ ನನಗೆ ಮೋಸ ಮಾಡಿದೆ, ನನ್ನ ಮನಸ್ಸು ನನಗೆ ಮೋಸ ಮಾಡಿದೆ. ದೇವರೇ, ಇದರಿಂದ ನನಗೆ ಬಿಡುಗಡೆ ಕೊಡು ಸ್ವಾಮಿ, ಬಿಡುಗಡೆ ಕೊಡು ಸ್ವಾಮಿ, ದಯಮಾಡಿ ನನ್ನನ್ನು ತೊಳಿ ಸ್ವಾಮಿ. ಆ ನಿನವೆ ಪಟ್ಟಣದವರು, ಆ ಯೋನನು 1 ದಿನ ಪ್ರಯಾಣ, 1 ದಿನ ಅಂದ್ರೆ 1 ದಿನಕ್ಕೆ ಆಗಿನ ಕಾಲದಲ್ಲಿ ಒಬ್ಬ ಮನುಷ್ಯ 30 ಕಿಲೋಮೀಟರ್ ನಡೀತಾ ಇದ್ದ. ಈಗಲೂ ಕೂಡ ಅಷ್ಟೇ, ಒಂದು 15-20 ಕಿಲೋಮೀಟರ್ ನಡೆಯಬಹುದು. ಅಷ್ಟು ನಡೆದು ಹೇಳ್ತಾ ಇದ್ದಾನೆ. ಆಕ್ಚುಲಿ 3 ದಿನ ಅದನ್ನು ಸುತ್ತುವುದು, ಅಂದ್ರೆ 90 ಕಿಲೋಮೀಟರ್ ಅಂದ್ರೆ ಮೈಲಿಗಳ ಸುತ್ತಳತೆ. 1 ದಿನ ವಾಕ್ಯ ಕೇಳಿದಂತ ಜನ ಇಮಿಡಿಯೇಟ್ ಆಗಿ ವಾಕ್ಯಕ್ಕೆ ವಿಧೇಯರಾದರು. ನಿನವೆ ಪಟ್ಟಣದವರೇ ಕೇಳಿ, ನಾನು ಯೆಹೋವನ ಪ್ರತಿನಿಧಿ ಹೇಳ್ತಾ ಇದ್ದೇನೆ, ಆತನ ಮಾತನ್ನು ನಿನಗೆ ಹೇಳ್ತಾ ಇದ್ದೇನೆ. ಇನ್ನು 40 ದಿನದೊಳಗಾಗಿ ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಡದೆ ಹೋದ್ರೆ ದೇವರ ಕೋಪ ಬಂದು ನಿಮ್ಮನ್ನೆಲ್ಲ ಕೂಡ ಸರ್ವನಾಶ ಮಾಡುತ್ತೆ ಅಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಅವರ ಊಟ ಬಿಟ್ಟರು, ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟರು, ಅವರು ಎಲ್ಲ ಬಿಟ್ಟು ಗೋಣಿ ತಟ್ಟು ಕಟ್ಟಿಕೊಂಡು ಬೂದಿ ತಲೆ ಮೇಲೆ ಹಾಕಿಕೊಂಡು, ಬೂದಿ ಏನಕ್ಕೆ ಗೊತ್ತಾ? ತಗ್ಗಿದ ಸ್ವಭಾವಕ್ಕೆ. ದೇವರೇ, ನಾವು ಏನಲ್ಲ, ನಾನೇನು ಅಲ್ಲ, ನೀನೇ ಎಲ್ಲ ಸ್ವಾಮಿ, ನನ್ನ ಮೇಲೆ ದಯ ತೋರಿಸು. ಎಲ್ಲರೂ ಪ್ರಾರ್ಥನೆ ಮಾಡಿ. ಆಗ ರಾಜನಿಗೆ ಈ ವಿಷಯ ತಿಳಿತು. ಆ ರಾಜನು ಕೂಡ ಎದ್ದು ಅವನ ಸಿಂಹಾಸನ ಬಿಟ್ಟು ಅವನು ಕೂಡ ಗೋಣಿ ತಟ್ಟನ್ನ ಕಟ್ಟಿಕೊಂಡು ಅವನು ಕೂಡ ಉಪವಾಸ ಪ್ರಾರ್ಥನೆ ಮಾಡಿ, ನನ್ನ ದೇಶದಲ್ಲಿ ಯಾರು ಕೂಡ ಪಶುಗಳು ಕೂಡ ಹುಲ್ಲು ಮೇಯಬಾರದು, ದೇವರ ಕರುಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ದೇವ, ನಮ್ಮ ಮೇಲೆ ದಯ ತೋರಿಸು. ಓ ಲಾರ್ಡ್, ಮರ್ಸಿ ಅಪಾನ್ ಅವರ್ ಕಂಟ್ರಿ ಲಾರ್ಡ್. ನಾವು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನನ್ನ ಆತ್ಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನನ್ನ ಬಂಧುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನನ್ನ ಸ್ನೇಹಿತರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಮ್ಮ ನೆರೆಹೊರೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಥವಾ ನಮ್ಮೊಂದಿಗೆ ಪ್ರತಿದಿನ ಕೆಲಸ ಮಾಡುವಂತವರು ಸಿಕ್ಕುವಂತವರು ಪ್ರಾರ್ಥನೆ ಮಾಡ್ತಾ ಇದ್ವಾ? ದೇವರೇ, ಅವರ ರಕ್ಷಣೆ ಹೊಂದಬೇಕು ಸ್ವಾಮಿ, ಅವರು ನರಕವನ್ನು ತಪ್ಪಿಸಿಕೊಳ್ಬೇಕು. ನಿನವೆ ಪಟ್ಟಣದವರು ಮಾಡಿ. ಆಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಮಾಡಬೇಕೆಂದಿದ್ದ ಕೇಳನ್ನು ಮಾಡದೆ ದೇವರ ಹೃದಯ ಕರಗಿ ಹೋಗಿ 1,20,000 ಜನ ಆ ದೇಶೀಯರು ಎಲ್ಲರೂ ಕೂಡ ಬದುಕಿದರು. ನನ್ನ ಪ್ರಿಯ ಮಿತ್ರರೇ, ಇವತ್ತು ಅದನ್ನ ಧ್ಯಾನ ಮಾಡಿ. ದೇವರೇ, ನನ್ನ ಮೇಲೆ ದಯ ತೋರಿಸು. ಇಲ್ಲ ಅಂದ್ರೆ ನೀನು ಒಂದು ವೇಳೆ ನನಗೆ ತೀರ್ಪು ಮಾಡೋದಾದ್ರೆ ನಾನು ಹೇಗಿರ್ತೀನಪ್ಪ, ಎಲ್ಲಿರ್ತೀನಿ ಸ್ವಾಮಿ, ನಾನು ನಿನಗೆ ಎದುರ್ಕೊಂಡು ಜೀವನ ಮಾಡಬೇಕು. ದೇವರ ಭಯಭಕ್ತಿಯಿಂದ ಇರಬೇಕು, ದೇವರನ್ನು ನಾವು ಆಶ್ರಯಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಐ ಆಮ್ ಸಾರಿ, ನಾನು 2-3 ಎಕ್ಸಾಂಪಲ್ಸ್ ಬೈಬಲಿಂದಾನೆ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. 8:30 ಹತ್ರ ಹಾಕ್ತಾ ಇದ್ದೇನೆ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. ಭೂಮಿಯ ಮೇಲೆ ಮನುಷ್ಯರ ಪಾಪವು ಹೆಚ್ಚಾಗಿದ್ದರಿಂದ ದೇವರು ಪಶ್ಚಾತ್ತಾಪ ಪಟ್ಟನು. ಭೂಮಿಯ ಮೇಲೆ ನಾನು ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅಂತ ಹೇಳಿ ಅದನ್ನ ಎಲ್ಲ ಅಳಿಸ್ಬಿಡ್ತೀನಿ ಅಂತ ಹೇಳಿ 40 ದಿವಸ ರಾತ್ರಿ ಹಗಲು ಮಳೆಯನ್ನು ಸುರಿಸಿ ಒಬ್ಬನನ್ನು ಕೂಡ ಬಿಡದಂಗೆ ಎಲ್ಲರೂ ಸತ್ತೋದ್ರಲ್ಲವೇ? ಇದು ದೇವರ ಕೋಪ ಅಲ್ಲವೇ?
ಹಾಗಾದ್ರೆ ಇಂಥ ಕೋಪ ನನಗೂ ನಿಮಗೂ ಬೇಕಾ? ಅದು ಬರಬೇಕಾ? ದೇವರ ಕೋಪ ನಮ್ಮ ಮೇಲೆ ಬರಬೇಕಾ? ಇವತ್ತು ಯೋಚನೆ ಮಾಡೋಣ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳನ್ನಾಗಿದ್ದೇವೆ. ದೇವರ ಮಕ್ಕಳಾದ ಮೇಲೆ ಪಾಪವನ್ನು ಇಷ್ಟಪಡಬಾರದು. ದೇವರಿಗೆ ನಾವು ಬೆನ್ನು ತೋರಿಸಬಾರದು. ದೇವರ ಕೃಪೆಗೆ ಪಾತ್ರರಾಗಬೇಕೆ ಹೊರತು ದೇವರ ಕೋಪಕ್ಕೆ ಗುರಿಯಾಗಬಾರದು. ಮತ್ತೊಂದು ಇನ್ಸಿಡೆಂಟ್ ಹೇಳ್ತೀನಿ. 1 ಸಮುವೇಲ 15ನೇ ಅಧ್ಯಾಯ 10ನೇ ವಚನ. ಅಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಸಮುವೇಲನನ್ನು ನಾನು ಅರಸನನ್ನಾಗಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ. ನೋಡಿ, ನಾನು ಅವನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಅವನು ಕತ್ತೆ ಹುಡ್ಕೊಂಡು ಹೋಗಿದ್ದ. ಅವ್ರ ಅಪ್ಪನ ಕತ್ತೆಗಳು ಕಳೆದೋಗಿತ್ತು. ಕತ್ತೆ ಹುಡ್ಕೋಕ್ ಹೋದವನ್ನ ಕರ್ಕೊಂಡು ಬಂದ್ಬಿಟ್ಟು ಸಿಂಹಾಸನ ಕೊಟ್ಟೆ. ಇಲ್ಲಿ ಅಂತವ್ರು ಇಲ್ವೇ? ನಾವು ಎಂತವರಾಗಿದ್ವಿ? ನಮ್ಮ ಒಂದು ಫ್ಲಾಶ್ ಬ್ಯಾಕ್, ಒಂದು 20-30 ವರ್ಷದ ಹಿಂದೆ ಹೋಗಿ ನಾವೆಷ್ಟು ಬಡತನದಲ್ಲಿದ್ವಿ. ಊಟಕ್ಕೂ ಇರಲಿಲ್ಲ, ಒಳ್ಳೆ ಮನೆ ಇರಲಿಲ್ಲ, ಒಳ್ಳೆ ಅನುಕೂಲ ಇರಲಿಲ್ಲ. ಏನು ಇಲ್ಲದೆ ಇರೋ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಮಿಷನರಿಗಳು ಬಂದರು, ಚರ್ಚ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಇದೇ ಇಲ್ಲಿ ಆ ಮಿಷನರಿಗಳ ಕೊಡುಗೆ, ಅವರು ಪಟ್ಟ ಪ್ರಯಾಸ, ಅವರ ಕಷ್ಟ, ಇಲ್ಲಿ ಎಷ್ಟೋ ಕಣ್ಣೀರಿನ ಹೋರಾಟ. ಊಟನೂ ಸರಿಯಾಗಿ ತಿಂದ ಹಾಗೆ ನಮಗೆ ಈ ಸ್ಥಳವನ್ನು ಕೊಟ್ಟು ಇಲ್ಲಿ ಸಭೆಯನ್ನು ಕಟ್ಟಿ ನಮಗೆ ಸುವಾರ್ತೆ ಹೇಳಿ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಿಸಿ ಆತನಿಂದ ನಾವು ಆಶೀರ್ವಾದ ಹೊಂದಿದ್ದೇವೆ. ಇವತ್ತು ನಮಗೆ ಸಮೃದ್ಧಿ ಊಟ, ಒಳ್ಳೆ ಒಳ್ಳೆ ಮನೆ, ಬಟ್ಟೆ, ಒಳ್ಳೆ ಒಳ್ಳೆ ಮನೆ, ಒಳ್ಳೆ ಒಳ್ಳೆ ಆಭರಣಗಳು ಎಲ್ಲ ಬಂದಿದ್ದು ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 12ರಿಂದ 17 ವಚನಗಳನ್ನು ನೀವು ಓದಿದ್ರೆ ಅಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಓ ಇಸ್ರಾಯೇಲ್ಯರೇ, ನಾನು ನಿಮಗೆ ಕೊಟ್ಟಿರುವಂತ ಈ ದೇಶಕ್ಕೆ ಹೋದ ಮೇಲೆ ನೀವು ಒಳ್ಳೆ ಒಳ್ಳೆ ಮನೆಗಳನ್ನು, ಒಳ್ಳೆ ವಾಸ ಮಾಡುವಾಗ, ಬೆಳ್ಳಿ ಬಂಗಾರ ಅಭಿವೃದ್ಧಿ ಆಗುವಾಗ, ದನ ಕುರಿಗಳು ಹೆಚ್ಚಲ್ಪಡುವಾಗ ಇದು ನಮ್ಮ ತೋಳ್ಬಲದಿಂದ ಆಯಿತು, ಇದು ನಮ್ಮ ಶಕ್ತಿಯಿಂದ ಆಯಿತು ಅಂತ ಹೇಳಕ್ ಹೋಗ್ಬೇಡ್ರಿ. ಗರ್ವಿಷ್ಠರಾಗಬೇಡ್ರಿ, ತಗ್ಗಿಸ್ಕೊಳ್ರಿ. ಇದೆಲ್ಲ ದೇವರಿಂದ ಬಂದಿರುವಂತದ್ದು. ಆ ಮಹನೀಯರು, ಭಕ್ತರು, ಒಂದು ಮಿಷನರಿಗಳು ನಮಗೋಸ್ಕರ ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ. ಅವರ ಪುಣ್ಯ ಪ್ರಾರ್ಥನೆಯಿಂದ ನಾವು ಇವತ್ತು ಇಂಥ ಒಂದು ಈ ದೇವಾಲಯ ಸುಂದರವಾದ ಭವನವನ್ನು ನೋಡ್ತಾ ಇದ್ದೀವಿ. ಅವರು ಪಟ್ಟ ಪ್ರಯಾಸ ನಮಗೆ ಇವತ್ತು ಆಶೀರ್ವಾದ. ನೆನೆಸುವುದು ಬಹಳ ಮುಖ್ಯ. ಈ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 9ನೇ ವಚನದಲ್ಲಿ ಏನಿದೆ ಅಂತಂದ್ರೆ, ನೀತಿವಂತರನ್ನು ನೆನೆಸುವುದು ಅದು ಆಶೀರ್ವಾದ ಅಂತ. ನೀತಿವಂತರು ಯಾರು? ನಮ್ಮ ಪೂರ್ವಿಕರು, ನಮಗೋಸ್ಕರವಾಗಿ ಕಷ್ಟಪಟ್ಟವರು. ಇಲ್ಲಾಂದ್ರೆ ನಾವು ಕೃತಜ್ಞಹೀನರಾಗುತ್ತೇವೆ. ನನ್ನ ಪ್ರಿಯ ಮಿತ್ರರೇ, ಇನ್ನೂ ಒಂದು ಹೇಳ್ತೇನೆ, ದೇವರು ಕೋಪ ಹೆಂಗ್ ಬರುತ್ತೆ ಅಂದ್ರೆ ಈ ಕರೋನಾ ತರ ಬಂದಿದೆ ನೋಡಿ. ಆಮೋಸನ ಪುಸ್ತಕ ತೆಗೀರಿ. ಆಮೋಸನ ಪುಸ್ತಕ ಈ ಕರೋನಾಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ಹೇಳ್ತೇನೆ. 8ನೇ ಅಧ್ಯಾಯ ನೋಡಿ, 8ನೇ ಅಧ್ಯಾಯ ಆಮೋಸನ ಗ್ರಂಥ, ಬುಕ್ ಆಫ್ ಆಮೋಸ್ ಚಾಪ್ಟರ್ 8 ಅಲ್ಲಿ ನೋಡಿ, ನಿಮಗೆ 3ನೇ ವಚನ ನೋಡ್ರಿ. ನೀವು ಬಹಳಷ್ಟು ವಿಷಯಗಳಿದೆ 5ನೇ ಅಧ್ಯಾಯದಲ್ಲಿ, ಬಟ್ ನಿಮಗೆ ಸ್ಟ್ರೈಟ್ ಆಗಿ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹೇಳಕ್ಕಾಗಲ್ಲ. ಒಂದು ವಚನ ಮಾತ್ರ ಹೇಳ್ತೀನಿ, ಓದ್ತೀನಿ. ಯಾರು ಓದ್ರಿ? ರಾಕ್ ಮ್ಯೂಸಿಕ್, ಜಾಜ್ ಮ್ಯೂಸಿಕ್, ಡಿಜೆ ಮ್ಯೂಸಿಕ್ ಎಲ್ಲ ಹೋಗಿ ಕಿರ್ಚಾಟ. ಅಯ್ಯೋ, ಈ ಫಾರಿನ್ಗಳಲ್ಲಿ ಇಂಗ್ಲೆಂಡ್, ಅಮೆರಿಕ, ಆಫ್ರಿಕಾ ಏನಿದೆಯೋ ಅವರೆಲ್ಲ ಢಮ್ 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 ಅಂತಿದ್ರು. ಕರೋನಾ ಬಂತು, ಅದೆಲ್ಲ ಬಿಟ್ಬಿಟ್ಟು ಇವಾಗ ಕಿರ್ಚಾಟ. ದೇವ್ರೇ, ಓ ದೇವ್ರೇ, ರೋಡ್ಗಳಲ್ಲಿ ನಿಂತಿದ್ದಾರೆ. ಇವಾಗ ರೋಡ್ಗಳಲ್ಲಿ ನಿಂತು ನೀವು ಪ್ರಾರ್ಥನೆ ಮಾಡೋದು ನೀವು ನೋಡಿದ್ದೀರಿ. ಎಲ್ಲ ಹೋಯ್ತು. ಈಗ ದೇವರನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಓದಿ ಸಿಸ್ಟರ್. ಹೆಣಗಳು ಮುಂದೆ ಹೆಚ್ಚುತ್ತಾ ಇದೆ, ಬೀದಿಗಳಲ್ಲಿ ಬಿಸಾಕ್ತಾ ಇದ್ದಾರೆ. ಓಕೆ, ಬಿಸಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಈಗ ದೃಶ್ಯ ನೀವು ನೋಡಿದ್ದೀರಿ. ಹೆಣಗಳನ್ನ ತಕೊಂಡೋಗಿ JCB ತರದ್ದು ಇಲ್ಲೇ ಬಳ್ಳಾರಿಯಲ್ಲಿ ತಗೊಂಡೋಗಿ ಒಂದು ಗುಂಡಿಗೆ ತಳ್ಳುವಾಗ ಅಮಾನುಷ್ಯ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಆ ಸಮಾಜ ಮಾಡಬಾರ್ದು ಅಂತ ಬಹಳಷ್ಟು ಕಾಮೆಂಟ್ಸ್ ಮಾಡಿದ್ರು. ಈಗ ಫಾರಿನಲ್ಲೂ ಅಷ್ಟೇ ಸಾಮೂಹಿಕವಾಗಿ ಎಲ್ಲಾ ಹೆಣಗಳನ್ನು ತರೋದು ಅಲ್ಲಿ ಹಾಕೋದು, ಮಣ್ಣು ಮಾಡೋದು. ಹೆಣಗಳನ್ನ ಎಲ್ಲದರಲ್ಲಿ ಮೊನ್ನೆ ದಿನ KSRTC ಬಸ್ ಸ್ಟ್ಯಾಂಡ್ ಬೆಂಗಳೂರು ಅಲ್ಲಿ ರಾತ್ರಿ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಒಂದು 3 ಜನ. ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ಅಲ್ಲಿ ಸಿಬ್ಬಂದಿ, ಅವಾಗ ಕರೋನಾ ಯಾರು ಹೋಗ್ತಾ ಇರಲಿಲ್ಲ, ಹೋಗಿ ನೋಡಿದ್ರೆ
ಸತ್ತ ನಾಯಿನ ಹೆಂಗೆ ಎಳ್ಕೊಂಡು ಹೋಗ್ತಾರೆ ರೋಡ್ನಲ್ಲಿ, ಹಂಗೆ ಎಳ್ಕೊಂಡು ಹೋಗಿ ಅದನ್ನ ಒಂದು ಕಡೆ ಒಂದು ಟ್ರೈನಲ್ಲಿ ಹಾಕಿ ಹಂಗೇ ಎಳ್ಕೊಂಡು ಹೋಗ್ಬಿಟ್ಟು ಸುಟ್ಟಿರುವಂತ ದೃಶ್ಯ ಇದೆ. ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಸತ್ತೋದ ಮೇಲೆ ಅವರ ಹೆಂಡತಿರು ಹೋಗಿ ಹೆಣ ನೋಡ್ತೀವಿ ಎಂದು ಅಲೋ ಮಾಡಲಿಲ್ಲ. ಇದು ಶಾಪ ಅಂದ್ರೆ ದೇವ್ರು ತೀರ್ಪು ಮಾಡ್ತಾರೆ. ಏನೋ ನಮಗೆ ದೇವ್ರ ಕೃಪೆಯಿಂದ ದೇವ್ರು ನಮ್ಮ ಮೇಲೆ ಆಶೀರ್ವದಿಸಿ ನಮಗೆ ಕರೋನಾ ಕಳಿಸಲಿಲ್ಲ ಅಂತ ಹೇಳಿ ದುಷ್ಟ ಕಾರ್ಯಗಳು ಮಾಡಬೇಕು ಅಂತ ಅಲ್ಲ. ನೀನು ಬದುಕೋದಕ್ಕೋಸ್ಕರ ನಿನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೆಕೆಂಡ್ ಚಾನ್ಸ್, ಇದು ನಿನಗೆ ಎರಡನೇ ಅವಕಾಶ. ಪಶ್ಚಾತ್ತಾಪ ಪಡು. 2021 ಈ ಫೆಬ್ರವರಿ 17ನೇ ತಾರೀಕು ಇವತ್ತು ನೀವು ಪಶ್ಚಾತ್ತಾಪ ಪಡಬೇಕು ಅಂತ ಬಿಟ್ಟು ಆತನ ಕರೆ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಹೇಳ್ತಾ ಇದ್ದಾನೆ, ಏನು ಅಂತಂದ್ರೆ ನಿಮ್ಮ ಉಪವಾಸ ನನಗೆ ಬೇಡ, ನಿಮ್ಮ ರಥಗಳು ನನಗೆ ಬೇಡ, ನನಗೆ ಬೇಕಾಗಿರುವಂಥದ್ದು ಏನು? ನಿಮ್ಮ ಜೀವನ. ಇದೊಂದು ವಚನ ಓದ್ಬಿಟ್ಟು ನಾನು ಮುಗಿಸ್ತೇನೆ. ಯೆಶಾಯನ ಗ್ರಂಥ 58ನೇ ಅಧ್ಯಾಯ 6ರಿಂದ 9 ವಚನ ಓದೋಣ. ಏನು ದೇವರಿಗೆ ಬೇಕಾಗಿರುವಂಥದ್ದು? ನಿಜವಾದ ಉಪವಾಸ ಯಾವುದು ಅಲ್ಲಿ ನೋಡೋಣ. 58 6 6 7 8 9. ಸಾಕ್ಬಿಡ್ರಿ, ನಾನು ಯಾಕೆಂದ್ರೆ ಟೈಮ್ ಆಗಿದೆ. ಅದನ್ನು ಓದ್ಕೊಂಡ್ರಿ. ಮೇಲಿನ 5 ವಚನಗಳಲ್ಲಿ ನನಗೆ ಯಾವ ತರ ಉಪವಾಸ ಮಾಡ್ತೀರಿ ನೀವು? ನಿಮ್ಮಲ್ಲಿ ಇನ್ನೂ ಅನ್ಯಾಯ ಹೋಗ್ಲಿಲ್ಲ, ಅಕ್ರಮ ಹೋಗ್ಲಿಲ್ಲ, ಪಾಪ ಬಿಡ್ಲಿಲ್ಲ, ಎಲ್ಲ ಮಾಡ್ತಾನೆ ಇದ್ದೀರಿ, ಮತ್ತೆ ಉಪವಾಸ ಅಂತ ಹೇಳ್ತೀರಿ. ಈ ಉಪವಾಸ ನನಗೆ ಬೇಕಾ? ಬೇಡ ನನಗೆ ಇಂಥ ಉಪವಾಸ. ನೀವು ಮಾಡಬೇಕಾಗಿರುವಂತ ನಿಜವಾದ ಉಪವಾಸ ಇಲ್ಲಿದೆ ನೋಡಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದೇ ಯೆಶಾಯನ ಗ್ರಂಥ 1ನೇ ಅಧ್ಯಾಯ 15ನೇ ವಚನ. ನೀವು ಒಂದ್ ವೇಳೆ 9ನೇ ವಚನದಿಂದ ಓದಿದ್ರೆ ಬಹಳ ಚೆನ್ನಾಗಿದೆ. ನಿಮ್ಮ ಉಪವಾಸ ಯಾವನಿಗೆ ಬೇಕು? ನಿಮ್ಮ ಪ್ರಾರ್ಥನೆ ನಾನು ಕೇಳಲ್ಲ, ಯಾಕೆಂದ್ರೆ ನಿಮ್ಮ ಕೈಗಳು ಅಶುದ್ಧವಾಗಿದೆ. ನಿಮ್ಮ ಕೈಗಳಲ್ಲಿ ರಕ್ತ ಅಪರಾಧಗಳಿವೆ, ದ್ವೇಷ ಇದೆ, ಮತ್ಸರ ಇದೆ, ನೀವು ಪಾಪದಿಂದ ತುಂಬಿರುವಂತ ನಿಮ್ಮ ಕಣ್ಣುಗಳಿದ್ದಾವೆ, ನಿಮ್ಮ ದೇಹವೆಲ್ಲ ಎಲ್ಲಿ ನೋಡಿದ್ರು ಕೂಡ ಹಸಿ ಹಸಿ ಗಾಯಗಳಿದ್ದಾವೆ, ತಲೆಯಿಂದ ಹಿಡಿದು ಕಾಲಿನವರೆಗೂ ಪಾಪದ ಕಾರ್ಯಗಳೇ ಇದ್ದಾವೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಬರೀ ಪಾಪ ಪಾಪ ಪಾಪದ ಯೋಚನೆ, ಪಾಪದ ಕಾರ್ಯ, ಪಾಪ ಮಾಡೋದೇ ಇಷ್ಟ ಇದೆ. ಹಾಗಾದ್ರೆ ನಿಮಗೂ ನನಗೂ ಅಡ್ಡಗೋಡೆಯಾಗಿ ನಿಮ್ಮ ಪಾಪಗಳೇ ನಿಂತಿದೆ. ಈ ತರ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಮ ಪ್ರಾರ್ಥನೆ ಕೇಳಲ್ಲ, ಸ್ಪಷ್ಟವಾಗಿ. ಹಾಗಾದ್ರೆ ನಿಜವಾದ ಪ್ರಾರ್ಥನೆ ಮತ್ತೆ ಈಗ ಸಿಸ್ಟರ್ ಓದಿದ ಪ್ರಕಾರವಾಗಿ ಏನು ಮಾಡಬೇಕು ಅಂತ ಅಲ್ಲಿ ಇದೆ, ಒಂದು ಲಿಸ್ಟ್ ಇದೆ, ಓದ್ಕೊಳ್ಳಿ. ಹಾಗಾದ್ರೆ ಬಡವರಿಗೆ ದಯೆ ತೋರಿಸಿ, ಅನಾಥರನ್ನು ನೋಡ್ಕೊಳ್ಳಿ, ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳಿ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಕ್ ಹೋಗಬೇಡಿ, ದೇವರಿದ್ದಾನೆ ಅನ್ನುವಂಥದ್ದನ್ನ ತಿಳುವಳಿಕೆ ಇರಲಿ. ದೇವರ ಮುಂದೆ ಪಾಪ ಹೆಂಗ್ ಮಾಡ್ತೀಯ ನೀನು? ಅದೇ ನೋಡಿ, ಯೋಸೇಫನನ್ನು ನೋಡಿ. ಯೋಸೇಫನು 39ನೇ ಆದಿಕಾಂಡ 39ನೇ ಅಧ್ಯಾಯ 7, 8, 9 ವಚನ. ಪೊಟೀಫರನ ಹೆಂಡತಿ ಪಾಪ ಮಾಡೋಣ ಬಾ ಅಂತಿದ್ದಾಳೆ. ಈತನಾದರೂ ದೇವರು ನೋಡ್ತಾ ಇದ್ದಾನೆ. ದೇವರಿಗೆ ವಿರುದ್ಧವಾಗಿ ಪಾಪ ಹೇಗೆ ಮಾಡಲಿ? ಅಮ್ಮ ದೇವರು ಇಲ್ಲ ಕಣ, ಇಲ್ಲಮ್ಮ, ದೇವರಿದ್ದಾನೆ. ದೇವರು ನೋಡ್ತಾ ಇದ್ದಾನೆ, ದೇವರು ಕೇಳಿಸ್ಕೊಳ್ತಾ ಇದ್ದಾನೆ, ದೇವರು ಗಮನಿಸ್ತಾ ಇದ್ದಾನೆ. ಆತನಿಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಲ್ಲ. ಅವಳು ಬಹಳವಾಗಿ ಪ್ರೆಷರ್ ಹಾಕಿ ಎಳೆದಾಗ ಅವನು ಬಟ್ಟೆಯನ್ನು ಕೂಡ ಬಿಟ್ಟು ಓಡಿ ಹೋದ ಅಂತ ನಾವು ನೋಡ್ತೇವೆ. ಇದು ಭಕ್ತಿ ಕುಟುಂಬ, ಭಕ್ತಿ ವಿಚಾರದ ಇದು. ಪಾಪವನ್ನು ಕಂಡ್ರೆ ಓಡೋಗ್ಬೇಕು, ಪಾಪಕ್ಕೆ ದೂರ ಇರಬೇಕು. ಯವನಸ್ಥರಿಗೆ ಒಂದು ಮಾತು ಹೇಳ್ತೇನೆ. 2 ತಿಮೋಥಿ 2ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೌವನ ಇಚ್ಛೆಗಳಿಗೆ ದೂರವಾಗಿ ಓಡುವುದೇ. ಯೌವನ ಇಚ್ಛೆಗಳು ಸಿಕ್ಕಾಪಟ್ಟೆ ಇರುತ್ತೆ. ಅದನ್ನೆಲ್ಲ ಯಾವಾಗಾದ್ರೂ ಯವನಸ್ಥರ ಕೂಟದಲ್ಲಿ ಮಾತಾಡ್ತೀವಿ. ಅವುಗಳಿಂದ ನೀವು ದೂರ ಹೋಗ್ರಿ, ಅಲ್ಲಿ ನಿಲ್ಲಬೇಡಿ, ಅಲ್ಲಿ ಕೂತ್ಕೊಳ್ಬೇಡಿ, ಅಲ್ಲಿ ಅವರೊಂದಿಗೆ ನಡಿಬೇಡಿ. ನಡೆದ್ರೆ ದೊಡ್ಡ ಅಪರಾಧವಾಗುತ್ತೆ. ಹಾಗಾದ್ರೆ ನಿಜವಾದ ಉಪವಾಸ ಏನು? ನಿಜವಾದ ಉಪವಾಸ ದೇವರಿಗೆ ನಮ್ರವಾಗಿ ನಡ್ಕೊಳ್ಳೋದು. ಒಂದು 3 ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಮೀಕ, ನೀವೇನು ಓದೋದು ಅವಶ್ಯಕತೆ ಇಲ್ಲ, ನಾನೇ ಹೇಳ್ತೀನಿ. ಮೀಕ 6ನೇ ಅಧ್ಯಾಯ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಓ ಮನುಷ್ಯನೇ, ಓ ವಿಶ್ವಾಸಿಯೇ, ಮುನಿರಾಬಾದ್ ECI ಚರ್ಚಿನ ಓ ಭಕ್ತನೇ, ನಾನು ನಿನ್ನಿಂದ 3 ವಿಷಯಗಳನ್ನು ಕೇಳಿಕೊಡ್ತೇನೆ. 3 things
ಐ ವಾಂಟ್ ಟು ಆಸ್ಕ್ ಯು, ನಂಬರ್ 1, ನ್ಯಾಯವನ್ನು ಆಚರಣೆ ಮಾಡು. ನ್ಯಾಯ, ದೇವರಿಗೂ ನ್ಯಾಯವಾಗಿರು, ನಿನ್ನ ಜನರಿಗೂ ನ್ಯಾಯವಾಗಿರು, ಹೆಂಡತಿಗೂ ನ್ಯಾಯವಾಗಿ ನಡ್ಕೋ, ಗಂಡನಿಗೂ ನ್ಯಾಯವಾಗಿ ನಡ್ಕೋ, ಮಕ್ಕಳಿಗೂ ತಂದೆ ತಾಯಿಗಳಿಗೂ ನ್ಯಾಯವಾಗಿರು. ಅನ್ಯಾಯ ಮಾಡಕ್ ಹೋಗಬೇಡ. ನಿನ್ನ ಸ್ನೇಹಿತರಿಗೂ ನ್ಯಾಯವಾಗಿರು. ಈ ನ್ಯಾಯ ಅನ್ನೋದ್ರಲ್ಲಿ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಕ್ಲಾಸ್ಗಳು ಬರುತ್ತೆ. ನ್ಯಾಯವನ್ನು ಆಚರಣೆ ಮಾಡು. ಕರುಣೆಯಲ್ಲಿ ಆಸಕ್ತನಾಗಿರು. ಕರುಣೆ ತೋರಿಸು ಬೇರೆಯವರು. ಹ್ಯಾವ್ ಮರ್ಸಿ. ಇದರನ್ನು ಕಂಡಾಗ ಬರ್ಕೊಳ್ಳಿ, ಮನೆಗೆ ಬಂದಂತ ಓದ್ಕೊಳ್ಳಿ. ಮೀಕಾ 6:8. ಮನುಷ್ಯರೇ, ನಿಮ್ಮಿಂದ ಬಯಸೋದಿದೆ, ನ್ಯಾಯವನ್ನು ಆಚರಣೆ ಮಾಡುವುದು. ಓದ್ತಾ ಇದೆಯಾ ಸಿಸ್ಟರ್? ಓದ್ರಿ. ನ್ಯಾಯವನ್ನು ಆಚರಿಸು. ನ್ಯಾಯ, ನ್ಯಾಯ. ಅನ್ಯಾಯಕ್ಕೆ ಹೋಗಬೇಡ. ಅನ್ಯಾಯದ ದುಡಿಮೆ, ಅನ್ಯಾಯದ ಸಂಪಾದನೆ, ಅನ್ಯಾಯ ಅಕ್ರಮದಿಂದ ಇನ್ನೊಬ್ಬರ ಜೊತೆಯಲ್ಲಿ ಇನ್ನೊಬ್ಬರ ಜೊತೆಯಲ್ಲಿ ಇರಬೇಡ. ನೋಡಿ, ನ್ಯಾಯ. ನೆಕ್ಸ್ಟ್, ಕರುಣೆಯಲ್ಲಿ ಆಸಕ್ತನಾಗಿರು. ಕರುಣೆ, ನಿನ್ನ ಹತ್ರ ಕರುಣೆ. ನಾನು ಕರುಣಾಮಯ, ನೀನು ನನ್ನ ಮಗ, ಆದ್ದರಿಂದ ನನ್ನ ಕರುಣೆ ನೀನು. ಇತರರ ಮೇಲೆ ನಿನ್ನ ಆ ದಯೆಯ ಹೃದಯ, ಆ ಕನಿಕರ, ಆ ಕರುಣೆ, ಅದನ್ನು ನೀನು ತೋರಿಸ್ಬೇಕು. ಈ ಕರುಣೆ ಅನ್ನೋದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ನಿಮಗೆ ಕ್ಲಾಸಸ್ ಬರುತ್ತೆ. ಅದಕ್ಕೆ ದೇವರು ಸಮರಿ ಮಾಡ್ಬಿಟ್ಟು 3 ವಿಷಯ ಹೇಳಿದ್ದಾರೆ. ನೆಕ್ಸ್ಟ್, ನಡೆದುಕೋ. ಇದು ಲಾಸ್ಟ್. ನಿನ್ನ ದೇವರು ನಿನ್ನನ್ನು ನಂಬಿದ್ದಾರೆ. ನಿನ್ನನ್ನು ನಂಬಿ ECI ಚೆಕ್ ಕೊಟ್ಟಿದ್ದಾರೆ. ನಿನ್ನನ್ನು ನಂಬಿ ನಿಮಗೆ ಸಭಾ ಪಾಲಕರನ್ನು ಕೊಟ್ಟಿದ್ದಾರೆ. ನಿನ್ನನ್ನು ನಂಬಿ ನಿಮಗೆ ಎಲ್ಲ ಉದ್ಯೋಗ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ, ನಿನಗೆ ಎಲ್ಲ ಕೊಟ್ಟಿದ್ದಾರೆ. ನಿನ್ನನ್ನು ನಂಬಿ, ನಿನ್ನನ್ನು ನಂಬಿದ ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊ. ದೇವರೇ, ನೀನು ನನ್ನನ್ನು ನಂಬಿ ಎಲ್ಲ ಕೊಟ್ಟಿದ್ಯಾ ತಂದೆ. ನಾನು ಅಪನಂಬಿಗಸ್ತನ ಆದರೂ ಕೂಡ ಕೊಟ್ಟಿದ್ಯಾ. ಇನ್ನು ಮೇಲೆ ನಾನು ಕೂಡ ನಿನಗೆ ನಂಬಿಗಸ್ತನಾಗಿರಬೇಕು ಸ್ವಾಮಿ. ತಂದೆಯೇ, ನ್ಯಾಯವನ್ನು ಆಚರಣೆ ಮಾಡಿ ಕರುಣೆಯಲ್ಲಿ ಆಸಕ್ತನಾಗಿದ್ದು ದೇವರೇ ನಿನಗೆ ನಂಬಿಕೆಯಿಂದ ಜೀವನ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ. ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಮೌನವಾಗಿ 1 ನಿಮಿಷ ಪ್ರಾರ್ಥನೆ. ಅದಾದ ನಂತರ ನಾನು ಅಯ್ಯನವರಿಗೆ ಕೊಡ್ತೇನೆ. 1 ನಿಮಿಷ ನಿಮ್ಮ ಹೃದಯಗಳಲ್ಲಿ ಧ್ಯಾನ ಮಾಡಿ. ಅವರು ಈ ಒಂದು ಲೆಂಟ್, ಈ ಒಂದು ಪಶ್ಚಾತ್ತಾಪದ ದಿನಗಳು ಅಥವಾ ಹೊಸ ಜೀವನ ನಾವು ಮಾಡಬೇಕು ಅಂದ್ರೆ ಹಳೆ ಗುಣಗಳು, ಹಳೆ ದುರ್ಗುಣ ಏನೇನಿದೆ ಅದನ್ನೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತದಲ್ಲಿ ತೊಳೆಯಲ್ಪಟ್ಟು ನಾನು ಹೊಸ ಜೀವನ ಮಾಡಬೇಕಾಗಿದೆ. ಹಾಗಾದ್ರೆ ಇವತ್ತು ನಾನು ಕೇಳಿರುವಂಥದ್ದು, ಓ ದೇವರೇ, ಪಶ್ಚಾತ್ತಾಪಕ್ಕೆ ಬನ್ನಿ, ಪಶ್ಚಾತ್ತಾಪವನ್ನು ಅನುಸರಿಸಿರಿ, ನಿಮ್ಮ ಬಟ್ಟೆಗಳನ್ನಲ್ಲ ಹೃದಯವನ್ನು ಅರಿದುಕೊಳ್ಳಿರಿ, ಬನ್ನಿ, ಉಪವಾಸ ಮಾಡ್ರಿ. ನಿನವೆ ಪಟ್ಟಣದವರು ಮಾಡಿದರಲ್ಲ, ದೇವರ ಕೃಪೆಗೆ ಪಾತ್ರರಾದರಲ್ಲ. ಇವತ್ತು ನಾವು ಸೈತಾನನ ಕೈ ಕೆಳಗಡೆ ಇರಬಾರ್ದು, ದೇವರ ಕಂಟ್ರೋಲ್ಗೆ ನಾವು ಹೋಗ್ಬೇಕು. ಕರ್ತನೇ, ನಮ್ಮನ್ನು ಆಶೀರ್ವದಿಸು. ಕರ್ತನೇ, ನಮ್ಮ ಮೇಲೆ ಕರುಣೆ ತೋರಿಸು. ಇನ್ನು ಮೇಲೆ ಕರ್ತನೇ, ಈ ನಾವು ನ್ಯಾಯವಾಗಿ ನಡ್ಕೊಂಡು ಕರುಣೆಯಲ್ಲಿ ಆಸಕ್ತನಾಗಿದ್ದು ದೇವರಿಗೆ, ಕರ್ತನೇ, ನೀನು ನಂಬಿರುವ ದೇವರಿಗೆ ನಾನು ಕೂಡ ನಂಬಿಕಸ್ಥನಾಗಿರುವಂತೆ ಸಹಾಯ ಮಾಡಪ್ಪ. ನನ್ನ ಮೇಲೆ ಕರುಣೆ ತೋರಿಸು. ಈ 40 ದಿವಸಗಳು ನಾನು ಮಾಡುವಂತಹ ಉಪವಾಸ ಜಪತಪ ಅದು ನನ್ನ ಜೀವನದ ಕೊಳೆಯನ್ನು ಹೋಗಲಾಡಿಸಿ ಭಕ್ತಿವಂತನಾಗಿ ಪರಿಶುದ್ಧತೆಗೆ ನಾನು ಒತ್ತುಕೊಳ್ಳುವುದಕ್ಕೆ ಸಹಾಯ ಮಾಡಿ. ದೇವರಿಂದ ಹುಟ್ಟಿದವನು ಪಾಪ ಮಾಡೋದಿಲ್ಲ ಅಂತ ನಿಮ್ಮ ವಾಕ್ಯದಲ್ಲಿ ನೋಡ್ತೇವೆ. ನೀನು ನನಗೆ ಬೇಕು ಸ್ವಾಮಿ, ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು. ನಾನು ನಿನ್ನ ಮಗು, ನಿನ್ನ ಮಗನು. ಅದಕ್ಕೆ ಶುದ್ಧವಾದ ಕಣ್ಣು, ಶುದ್ಧವಾದ ಕಿವಿ, ಶುದ್ಧವಾದ ಆಲೋಚನೆ, ಶುದ್ಧವಾದ ಜೀವಿತ ನನಗೆ ಕೊಡುವಂತ ನಿನ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಯವಿಟ್ಟು ಸಹಾಯ ಮಾಡಿ. ಈ ಪ್ರಾರ್ಥನೆ ಕೇಳಿದ್ದಕ್ಕಾಯ್ತು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಥ್ಯಾಂಕ್ ಯು. ದಯವಿಟ್ಟು ಕೂತ್ಕೊಳ್ಳಿ.